ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ. ಬಂಧುಗಳೇ, ತಮಸೋಮ ಜ್ಯೋತಿರ್ಗಮಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದು ಒಂದು ವಿಶೇಷ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ಹೇಗೆಲ್ಲ ಆಸೆ ಆಮಿಷಗಳನ್ನು ಕೊಟ್ಟು ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆ ವ್ಯಕ್ತಿ ಅವರ ಒಂದು ಆಸೆ ಆಮಿಷಕ್ಕೆ ಒಳಗಾಗದೆ ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡು ಈ ಮತಾಂತರದಿಂದ ರಕ್ಷಣೆ ಮಾಡಿಕೊಂಡು, ಹಾಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಅವರ ಸ್ನೇಹಿತರಲ್ಲಿ ಅವರ ಬಂಧು ಮಿತ್ರರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಎಲ್ಲರಿಗೂ ಒಂದು ಮಾದರಿಯಾದಂಥ ವ್ಯಕ್ತಿ ಇಂದು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಹೇಗೆಲ್ಲ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು, ಮತ್ತು ಅದರಿಂದ ಇವರು ಹೇಗೆಲ್ಲ ಒಂದು ಜಾಗೃತವಾದರು ಅನ್ನುವುದು ಅವರ ಮಾತಲ್ಲೇ ಕೇಳೋಣ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುರೇಶ್ ಗೋಸ್ವಾಳ ಅಂತೇಳಿ. ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ನಂಬರ್ 10 ಮುದ್ದಾಪುರ ಪ್ರಭು ಕ್ಯಾಂಪ್. ಇದು ನನ್ನ ವಿಳಾಸ. ಹೇಳಿ ಸರ್, ಈಗ ನಿಮ್ಮನ್ನು ಈ ನಕಲಿ ಕ್ರೈಸ್ತ ಪಾಸ್ಟರ್ಗಳು ಹೇಗೆಲ್ಲ ಆಸೆ ಆಮಿಷಗಳು ಕೊಟ್ಟು ಮತಾಂತರ ಮಾಡ್ಲಿಕ್ಕೆ ಬಂದರು, ಮತ್ತು ಅದರಿಂದ ನೀವು ಹೆಂಗೆ ಜಾಗೃತವಾದ್ರಿ, ಮತ್ತು ಅದರಿಂದ ನಿಮಗೆ ಏನೆಲ್ಲ ಸಮಸ್ಯೆ ಆಯಿತು? ಈ ಮತಾಂತರ ಮಾಡೋಕ್ಕೆ ಬಂದವರು ಏನಾದರೂ ಹೇಳ್ತಾನೆ ಇರ್ತಾರೆ, ನೀವು ನಮ್ಮ ಚರ್ಚಿಗೆ ಬಂದರೆ, ನಮ್ಮ ಯೇಸುವನ್ನು ನಂಬಿದ್ರೆ ನಿಮಗೆ ಒಳ್ಳೆಯ ಆಸ್ತಿ ಅಂತಸ್ತು ಮತ್ತು ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನಿಮಗೆ ಯಾವೆಲ್ಲ ಆಮಿಷಗಳು ಕೊಟ್ಟರು, ಮತ್ತು ನೀವು ಯಾಕೆ ಅದಕ್ಕೆ ಮತಾಂತರ ಆಗಲಿಲ್ಲ? ಸುಮಾರು ನಾನು ಹುಟ್ಟಿದಾಗಿನಿಂದ ಕ್ರೈಸ್ತ ಕುಟುಂಬದವ್ರ ಜೊತೆ ಬೆಳೆದಿರೋದು. ನನ್ನ ಸ್ನೇಹಿತರೆಲ್ಲ ಕನ್ವರ್ಟ್ ಆದವ್ರೆ, ಮತಾಂತರ ಆದವ್ರೆ ಅವರೆಲ್ಲ. ಸುಮಾರು ವರ್ಷಗಳು ಅಂದರೆ ಸುಮಾರು ನಾನು ಹುಟ್ಟಿದಾಗಲೇ ಇರೋದು ಅವ್ರ ಜೊತೆಲಿ ಆಡಿ ಅವ್ರ ಜೊತೆಲೆ ಬೆಳೆದು ಎಲ್ಲ ಜೊತೆನೇ ಇರ್ತಿದ್ದೆ. ನನಗೆ ಅವಾಗ ಚಿಕ್ಕವನಿದ್ದಾಗ ಗೊತ್ತಾಗಿಲ್ಲ ಇದು ಮತಾಂತರ ಮಾಡಕತ್ತಾರ ಎಂಬುದು. ನನಗೆ ಅಷ್ಟೊಂದು ಏನು ಗೊತ್ತಾಗಿಲ್ಲ. ಮೊದಲು ಹಿರಿಯರಲ್ಲಿ ಹೇಳಿರ್ತಾರಲ್ಲ ನಮಗೆ, ಎಲ್ಲ ದೇವರು ಒಂದೇ, ದೇವನೊಬ್ಬ ನಾಮಾಲವ ಅಂತೇಳಿ. ನಾನು ಕೂಡ ಸುಮಾರು ಅವ್ರ ಜೊತೆ ಚರ್ಚಿಗೆ ಹೋಗ್ತಿದ್ದೆ, ಮಸೀದಿಗೆ ಹೋಗ್ತಿದ್ದೆ. ಮೊಹರಂ ಹಬ್ಬ ಅಂತಂದ್ರಿಗಿನ ಹೋಗಿ ನಾನು ಕೂಡ ಕುಣಿ ತೆಗೆಯೋದು, ಆ ಗಿಡ ಕಡ್ಕೊಂಬಂದು ಇದಕ್ಕೆ ಹಾಕೋದು. ಆಮೇಲೆ ಚರ್ಚ್ ಹಬ್ಬ ಬಂತಂದ್ರಿಗಿನ ಅವ್ರು ಡೆಕೋರೇಷನ್ಗೆಲ್ಲ ಮಾಡೋಕ್ಕೆಲ್ಲ ನಾನು ಹೆಲ್ಪ್ ಮಾಡ್ತಿದ್ದೆ. ಯಾಕಂದರೆ ನಾನೊಬ್ಬ ಕಟ್ಟಡ ಕಾರ್ಮಿಕನಾಗಿದ್ದ. ಅವ್ರಿಗೆ ಏನೇನು ಬೇಕಾದಂಥ ವ್ಯವಸ್ಥೆ ಎಲ್ಲ ನಾನೇ ಮಾಡ್ತಿದ್ದೆ. ಇಷ್ಟೆಲ್ಲ ಇತ್ತು. ನನಗೆ ತಿಳಿದಿದ್ದ ಮಾಡಿ ಎಲ್ಲ ದೇವರು ಒಂದೇ. ನಾನು ಚರ್ಚ್ಗೆ ಹೋಗ್ತಿದ್ದೆ, ಮಸೀದಿಗೆ, ಈ ಥರ ಗುಡಿಗೆ, ಮೂರನ್ನೂ ಎಲ್ಲ ಸಮಾನವಾಗಿ ನೋಡ್ತಿದ್ದೆ. ಕೆಲವು ಕಾರಣಾಂತರಗಳಿಂದ ನನಗೆ ಕ್ರಿಶ್ಚಿಯನಿಟಿ ಬಗ್ಗೆ ಒಂಥರ ಅಸಹ್ಯ ಹುಟ್ಟುವಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಯಾಕೆ? ಅದಕ್ಕೆ ಕಾರಣ ಏನು? ಕಾರಣ ಏನಂದರೆ, ನಾವು ಮೂವರು, ನಮ್ಮ ಅಪ್ಪನಿಗೆ ಮೂವರು, ನಾವು ಗಂಡು ಮಕ್ಕಳು. ನಮ್ಮ ತಮ್ಮನ ಮದುವೆ ಆದಮೇಲೆ ನಾವು ಸಪ್ರೇಟಾಗಿ ಬಂದೆವು. ಮತ್ತು ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ, ನಾವೆಲ್ಲ ಅಲ್ಲೇ ಪಕ್ಕದಲ್ಲಿರೋದು. ಸಪ್ರೇಟಾಗಿ ಬಂದಮೇಲೆ ಅಲ್ಲಿ ಅಂಗನವಾಡಿ ಶಾಲೆಯಿಂದ ಐತೆ ಬಗಲ. ಅಂಗನವಾಡಿ ಶಾಲೆ ನಮ್ಮದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಕಂಪೌಂಡ್ ಇದೆ, ಅವತ್ತು ಕಂಪೌಂಡ್ ಇದ್ದಿಲ್ಲ. ನಾವೇ ಅಂಗನವಾಡಿ ಸ್ಕೂಲ್ ಮುಂದೆ ಬಾಗಿಲು ಮುಂದೆ ಕಸ ಬಳಿದು ನೀರು ಹಾಕೋದು, ರಂಗೋಲಿ ಹಾಕೋದು ಮಾಡ್ತಿದ್ವಿ ನಮ್ಮ ಹೆಣ್ಮಕ್ಳು. ಮಾಡ್ತಿದ್ರೆ ಸುಮಾರು ವರ್ಷ 2016, 17 ಟೈಮ್ನಾಗ ಇರ್ಬೇಕಂತ ನನಗೆ ಮೂರನೇ ಮಗು ಹುಡ್ತಾನ. ಅವನ ಹೆಸರು ಯಶವಂತ್ ಅಂತೇಳಿ. ಇವು ಅಂಗನವಾಡಿ ಶಾಲೆಗಳಿಗೆ ಹೆಂಗಿರ್ತಾವೆ ಅಂದ್ರೆ, ಅಲ್ಲಿ ಸಣ್ಣ ಗರ್ಭಿಣಿಯಿಂದ ಮಗು ಡೆಲಿವರಿ ಆಗಿ ಅಲ್ಲೇ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಬರ್ತಾರೆ. ಮತ್ತು ಅದೇ ರೀತಿ ಕೂಡ ನನ್ನ ಸಣ್ಣ ಮಗನೇ ಎತ್ಕೊಂಡು ಅಂಗನವಾಡಿ ಸ್ಕೂಲಿಗೆ ಹೋಗೋರು. ಅಂಗನವಾಡಿ ಸ್ಕೂಲಿಗೆ ಹೋದಂದ್ರೆ ಇದು ಪ್ರಭು ಕ್ಯಾಂಪ್ ಅಲ್ಲ, ಮೊದಲೇ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆದವರು. ಈ ಕ್ರೈಸ್ತ ಮತಕ್ಕೆ ಕನ್ವರ್ಟ್ ಆದವರೇ ಜಾಸ್ತಿ ಇರೋದಿಲ್ಲ ನಮ್ಮ ಕಡೆ ಸುತ್ತಮುತ್ತ. ಇದು ಹೆಂಗೆ ನಿಮ್ಮೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು? ಮುಂಚೆ ಎಷ್ಟು ಮನೆ ಇತ್ತು? ಇವರು ಮತಾಂತರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ಮನೆ ಈಗ ಕನ್ವರ್ಟ್ ಆಗಿದೆ? ಅಂದರೆ ಅಲ್ಲಿ ಎಷ್ಟು ಮನೆ ಕನ್ವರ್ಟ್ ಆಗಿದ್ವು ಅಲ್ಲಿ? ಅಂದರೆ ನಾನು ಹುಟ್ಟಿದಾಗಲಿಂದ ಅಲ್ಲಿ ನನಗೆ ಬುದ್ಧಿ ತಿಳೋಕ್ಕಿಂತ ಮುಂಚೆನೇ ಕನ್ವರ್ಟ್ ಆದಂಥವ್ರು ಭಾಳ ಜನ ಇದ್ರಲ್ಲಿ. ಅಲ್ಲಿ ಕ್ಯಾಥಲಿಕ್. ಅಂದಾಜು ಎಷ್ಟು ಮನೆ ಇದ್ದು ಈಗ ಎಷ್ಟಿದೆ ಅದರ ಪರಿಣಾಮ? ಅಂದಾಜು ಇವಾಗ ಒಂದು 150 ಮನೆ ಆಗಿರ್ಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? ನನಗೆ ಗೊತ್ತಿದ್ದು, ನಾ ಚಿಕ್ಕವಿದ್ದಾಗೆಲ್ಲ ನೋಡಿದ್ದು ಒಂದು 50 ಇರ್ಬೋದೇನೋ. ಅಂದರೆ ನಮಗೆ ಅವಾಗ ಇವರೆಲ್ಲ ಕ್ರಿಶ್ಚಿಯನ್, ಇವ್ರು ಮುಸ್ಲಿಮ್ ಅಂತ ಏನು ಗೊತ್ತಿಲ್ಲಲ್ಲ. ಆ ಟೈಮ್ನಲ್ಲಿ ಅವೆಲ್ಲ ಗೊತ್ತಾಗಂಗಿಲ್ಲಲ್ಲ. ಸುಮಾರು ಅವ್ರ ಜೊತೆಗೆ ನಾನು ಕೂಡ ಕೊರಳಲ್ಲಿ ಸಿಲ್ವೆ ಹಾಕೊಂಡು ಬೇಕಂತಿದ್ದೆ. ಆ ಟೈಮ್ನಲ್ಲಿ ಅಂದರೆ ನಮ್ಮದು ಕಂಪ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ಕರೆಂಟಿನ ಸಮಸ್ಯೆ ಇತ್ತು, ಭಾಳ ಸಮಸ್ಯೆ ಇತ್ತು. ಅಂದರೆ ಇವು ಸಿಲ್ವೆ ಗುರ್ತದ್ದು ಒಂದು ಸರ ಬರ್ತಿತ್ತು ಅನ್ನೋದು. ಅದು ಅಂದರೆ ಲೈಟಿಗೆ ಇವಾಗ ರೀಡಮ್ ಹೆಂಗೈತೆ ಅವಾಗ ಚೇಂಜ್ ಬರ್ತಿದ್ವು. ಅವ ನಮ್ಗೆ ಹೇಳೋಣಂದ್ರೆ, ಈ ಸರ ಹಾಕ್ಕೊಂಡು ಹೋದ್ರೆ ದೆವ್ಗಳು ಬರಲ್ಲ. ಯಾರು ಹೇಳೋರು? ಹುಡುಗರೆಲ್ಲ ನಮ್ಮ ಕಡೆ ಎಲ್ಲ ಹಂಗೆ. ಚರ್ಚೆಗೆ ಹೋಗೋಂಥ ಹುಡುಗರು ಹೇಳೋರು. ನಮಗೆಲ್ಲ ಹುಡುಗರೆಲ್ಲ ಇವಾಗ ನಾವು ಎಷ್ಟು ಕ್ಲೋಸ್ ಆದಿವಿ. ಅವ್ರ ಮೇಲೆ ಊಟ ಮಾಡೋದು, ನಾನು ಅವ್ರ ಮೇಲೆ ಊಟ ಮಾಡಿದ್ರೆ ಅವ್ರು ನಮ್ಮಲ್ಲಿ ಊಟ ಮಾಡೋದು, ಹಂಗಿದ್ವಿ. ಒಂಥರ ಇದು ಹಾಕ್ಯಮಟ್ರಿಗೆನ ಸ್ವಲ್ಪ ಬೆಳಗ್ಗೆ ಬಂದ್ರು ಕೂಡ ಎದ್ದು ಹೊಡೆದನ್ ಮಾತು ನಮ್ಮ ಮನ್ಸಲ್ಲಿ ಕಾಣಿದ್ರೆ ಸಿಲ್ಬೇನೆ.
ಒಂಥರ ಬರೋದು. ಆ ಕಡೆ ನಾವು ಚಿಕ್ಕವರಿದ್ದಾಗೆಲ್ಲ ಅವಾಗೆಲ್ಲ ಪದ್ರೆ ಟಿ ವಿಗಳು ಹಾಕಿ ಬೀದಿಯಲ್ಲಿ ಬಂದು ಏಸಪ್ಪನ ಚಿತ್ರನ ತೋರಿಸೋರಲ್ಲ. ಆ ಟೈಮ್ ನಾನು ಸ್ಟಾರ್ಟಿಂಗ್ ನೋಡುವಾಗ ಅವಾಗೆಲ್ಲ ಫಿಲ್ಮ್ಗಳು ಟಿ ವಿಗಳು ಹೋಗೋದಿತ್ತಿಲ್ಲಲ್ಲ, ಅವು ಬರೋರು ವಾರಕ್ಕೆ 10 ದಿನಕ್ಕೆ. ನಮ್ಮ ಯಾರು ಈ ಚರ್ಚ್ನವ್ರು ಬರೋರ? ಚರ್ಚ್ನವರು ಅನ್ಕತ್ ಅವಾಗ ಅಷ್ಟೊಂದು ಐಡಿಯಾ ಇಲ್ಲ. ಬೀದಿಯಲ್ಲಿ ಬರೋರು, ಪದ್ರೆ ಹಾಕೋರು, ಫಿಲ್ಮ್ ಬಿಡೋರು. ಯಾವ ಫಿಲಮ್ ಹಾಕೋರು? ಇದು ಏಸಪ್ಪಂದೆ. ಏಸಪ್ಪಂದ ಹಾಕ್ತಾರ ಅಂದ್ರೆ ಮತ್ತೆ ಅವ್ರು ಚರ್ಚ್ನವರೇ ಇರ್ತಾರೆ, ಯಾರ್ಯಾರು ಏನಕ್ಕೆ ಬಂದ್ ಹಾಕ್ತಾರಲ್ಲಿ? ಅವೆಲ್ಲ ಅವರೇ ಇರ್ಬೋದಲ್ಲ. ಅವಾಗೆಲ್ಲ ನಾವು ಸಣ್ಣ ಹುಡ್ರಲ್ಲ, ನಮಗೆ ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡ್ಬೇಕಂದ್ರೆ ಅಲ್ಲಿ ಆತನ ಬೋಧನೆಗಳು, ಆತನ ಸಿಬ್ಲ ಮೇಲೆ ಏರ್ಕೊಂಡು ಹೋಗೋದು, ಮುಳ್ಳಿನ ಕಿರೀಟ ಹಿಡ್ಕೊಂಡು ಒಂಥರ ಆ ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿರೋರೆಲ್ಲ ಹತ್ತು ಬಿಡೋರು. ದೇವರಿಗೆಲ್ಲ ಇಷ್ಟೆಲ್ಲ ಕಷ್ಟ ಬರ್ತಂತೇಳಿ. ಆ ಟೈಮಲ್ಲಿ ಸುಮಾರು ಕ್ಯಾಥಲಿಕ್ ಚರ್ಚ್ನವ್ರು ಇದಾರೆ, ನಮ್ಮಲ್ಲಿ ಪ್ರೊಟೆಸ್ಟೆಂಟ್ ಇದ್ದಾರೆ. ಸುಮಾರು ಇವಾಗ ಹೆಚ್ಚು ಕಡಿಮೆ ಒಂದು 5ಕ್ಕಿಂತ ಹೆಚ್ಚು ಇರ್ಬೋದು. ಅಲ್ಲಿ ಪ್ರಭು ಕ್ಯಾಂಪ್, ಶುಗರ್ ಫ್ಯಾಕ್ಟ್ರಿ ವರ್ಗದಲ್ಲಿ ಒಂದು 5-6 ಚರ್ಚ್ ಇರ್ಬೋದು. 5 ಚರ್ಚ್ ಇದಾವೆ, ಹೆಚ್ಚಿಗೆ ಇರ್ಬೋದು. ಎಷ್ಟು 100 ಮನೆಗೆ ಅಂದರೆ ನಮ್ಮದು ಕಂಪ್ಲಿ ತಾಲೂಕು ಆಗತ್ತಲ್ಲ, ತಾಲೂಕಿಗೆ ಇದು ನಮ್ಮದು ಹಳ್ಳಿ ಕಲ್ತು ಬಿಡುತ್ತೆ. ನಂಬರ್ 10 ಮುದ್ದಾಪುರ ಪ್ರಭು ಕ್ಯಾಂಪ್ ಕಲ್ತು ಬಿಡೋದು ಅದ್ರಾಗ. ಅಂದ್ರೆ ದೊಡ್ಡದಾದಂಗೆ. ಇದು ಹೇಳಿದ್ನಲ್ಲ, ಸುಮಾರು ವರ್ಷಗಳಿಂದ ನಮ್ಮ ಹೆಣ್ಮಕ್ಳು ಸಣ್ಣ ಹುಡುಗನ್ಗ ನನ್ನ ಮಗನ್ನ 3 ಕರ್ಕೊಂಡೆ ಊಟ ಮಾಡ್ಸ್ಕೊಂಡ್ ಬರೋದು. ಅಲ್ಲಿ ಇವ್ರ ಮತಾಂತರಿಗಳು ಏನು ಮಾಡ್ಯಾರ ಅಂದ್ರೆ ಅಂಗನವಾಡಿ ಸ್ಕೂಲಿಗೆ ನಮ್ಮ ಮನೆ ಇದೆ. ಇದು ನಾನು ಎಷ್ಟು ಕುಂತೀನೋ ಸ್ವಲ್ಪ ಕೂಗಾಳ್ತೆ ದೂರದಲ್ಲೇ ಅಂಗನವಾಡಿ ಸ್ಕೂಲ್ ಇದೆ, ಅಲ್ಲೇ ಇರೋದು ನಮ್ಮ ಮನೆ ಕೂಡ. ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಯಾರ, ಇವರು ವಿಷ ಬೀಜ ಬಿತ್ಬಿಟ್ರು ಅನ್ನೋ ಮಾತು. ಯಾರು? ಇವು ಮತಾಂತರ ಆಗಿರ್ತಾರಲ್ಲ ಹೆಣ್ಮಕ್ಳು, ಅವ್ರ ಮಕ್ಕಳನ್ನ ಕರ್ಕೊಂಬರಲ್ಲ. ಅವರು ಕ್ರಿಶ್ಚಿಯನ್ ಸಮುದಾಯವ್ರು ಕೂಡ ಮಕ್ಕಳನ್ನ ಕರ್ಕೊಂಬರೋರು. ನಾವು ಹಿಂದೂ ಕುಟುಂಬದವ್ರು ಕೂಡ ಬರೋರು, ಮುಸ್ಲಿಂ ಕುಟುಂಬದವ್ರು ಕೂಡ ಬರೋರು. ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಸ್ಕೂಲಿಗೆ 10 ಗಂಟೆಗೆ ಹೋದರೆ ಅಲ್ಲೇ ಅವರಿಗೆ ಸಣ್ಣ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಇವ್ರ ಬಾಣಂತರಿಗೆಲ್ಲ ಅಲ್ಲೇ ಸ್ಕೂಲಲ್ಲಿ ಊಟ ಕೊಡೋದು. ಊಟ ಮಾಡ್ಕೊಂಡು ಮಧ್ಯಾಹ್ನ ಮನೆಗೆ ಬರೋದು. ಆ ಟೈಮಲ್ಲೇ ಒಂದು 2-3 ಕುಟುಂಬಗಳಿಗೆ ಏನು ಮಾಡಿಬಿಟ್ರು ಅಂದರೆ ಇವರೆಲ್ಲ ಅವರು ಮತಂದ ಮಾಡ್ಬೇಕಲ್ಲ, ಕನ್ವರ್ಟ್ ಮಾಡ್ಬೇಕಲ್ಲ. ನಮ್ಮ ಹೆಣ್ಮಕ್ಳು ಬೊಟ್ಟು ಇಟ್ಕೊಂಬೋಳು ಇಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇವಾಗ ಆ ಕಡೆ ಈ ಕಡೆ ಎದುರು ಬಿದ್ರೆ ಹೆಣ್ಮಕ್ಳು ಮಾತಾಡೋರಲ್ಲ. ಮಾತಾಡ್ಬೇಕಂದ್ರೆ ನಮ್ಮ ಹೆಣ್ಮಕ್ಳದು ಕುಂಕುಮ ಇಟ್ಟಿರ್ತೀವಲ್ಲ, ಕುಂಕುಮ ಇಟ್ಟಿರೋದು ಅವರು ನಮ್ಮ ಮಕ್ಕ ನೋಡಕ್ ಆಗವಲ್ದಂತೆ. ಎದಕ್ಕಂದ್ರೆ ಆ ಕುಂಕುಮ ಏಸಪ್ಪನ ರಕ್ತ ಅಂತೆ. ಅಲ್ಲ, ಏಸು ಹುಟ್ಟಕ್ಕಿನ್ನ ಲಕ್ಷಾಂತರ ವರ್ಷದ ಹಿಂದೆನೇ ನಮ್ಮ ಸನಾತನ ಧರ್ಮ ಇದೆ. ಕುಂಕುಮ ಇಡೋದು ಆಚರಣೆ ನಮ್ಮ ವೇದ ಪುರಾಣಗಳಲ್ಲಿ ಉಲ್ಲೇಖ ಕೂಡ ಇದೆ, ಯಾವ ರೀತಿ ಬಟ್ಟೆ ಹಾಕೋಬೇಕು, ಯಾವ ರೀತಿ ಕುಂಕುಮ ಇಟ್ಕೋಬೇಕು ಅಂತ. ಏಸು ಹುಟ್ಟಿರೋದು ಮೊನ್ನೆ 2000 ವರ್ಷ ಹಿಂದ್ಗಡೆ ಏಸು ಹುಟ್ಟಿರೋದು. ಏಸು ರಕ್ತಕ್ಕೂ ನಮ್ಮ ಕುಂಕುಮ, ನಮ್ಮ ಹಿಂದೂ ಧರ್ಮ ಆಚರಣೆಗೆ ಹೇಗೆ ಹೋಲಿಕೆ ಆಗುತ್ತೆ? ಇದರ ಬಗ್ಗೆ ಹೇಳೋರು ಯಾರು ನಮ್ಗೆ ಹಳ್ಳಿ ಕಡೆ? ಇವಾಗ 2000 ವರ್ಷಗಳ ಹಿಂದೆ ಏಸು ಹುಟ್ಟ್ಯಾನ, ಅದ್ರಕ್ಕಿಂತ ಮುಂದೆ ಹಿಂದೂ ಧರ್ಮ ಐತೆ ಅಂಬೋದು ಇವಾಗ ನಮ್ಗೆ ತಿಳುವಳಿಕೆ ಬಂದೈತೆ, ಮೊಬೈಲ್ಗಳೆಲ್ಲ ನೋಡ್ತೀವಿ. ಆ ಟೈಮ್ ಹೆಣ್ಮಕ್ಳು ಯಾರು ಹೇಳ್ಬೇಕು? ಹಂಗ ಇವು ನಮ್ಮವರೆಲ್ಲ, ನಮ್ಮ ಹಿಂದೂ ಹೆಣ್ಮಕ್ಳೆಲ್ಲ ಸೆಕ್ಯುಲರ್ ಅಲ್ಲ ಪಾಪ. ನಾವು ಹಚ್ಕೊಂಡು ಹೋದ್ರೆ ಅವ್ರಿಗೆ ಮಕ್ಕ ನೋಡಿದ್ರೆ ಅವ್ರಿಗೆ ಅಳು ಬರ್ತದಂತ. ಮತಾಂತರ ಆದರಿಗೆ ನಮ್ಮ ಬೊಟ್ಟು ನೋಡಿದ್ರೆ ಅವ್ರು ಏಸಪ್ಪನ ರಕ್ತ ಅಂತೆ ಮಾತಾಡಕ್ ಆಗವಲ್ದಂತ. ಅದ್ರ ಸಲುವಾಗಿ ನನ್ನ ಹೆಂಡತಿ ಹಿಂಗ ಬೊಟ್ಟನ ಅಳಿಸ್ಕೊಂಡು ಹೋಗತ್ತಾಳ. ಅದು ನನಗೆ ಗೊತ್ತಿಲ್ಲ. ಅಂಗನವಾಡಿ ಸ್ಕೂಲಿಗೆ ಹೋಗ್ಬೇಕಂದ್ರೆ ಹಂಗೆ ಅಳಿಸ್ಕೊಂಬುದು ಹೋಗೋದು. ಅದು ನೋಡ್ತಾ ಒಂದು ದಿನ ನನ್ನ ಕಣ್ಣಿಗೆ ಬಿತ್ತು. ಎದಕ್ಕೆ ಬೊಟ್ಟು ಅಳಿಸ್ಕೊಂಡು ನೀನು ಅಂಗನವಾಡಿ ಸ್ಕೂಲಿಗೆ ಹೋಗ್ತೀಯಲ್ಲ ಅಂದು ಕೇಳಿದ್ರೆ, ಅವರು ಏಸಪ್ಪನ ರಕ್ತ ಅಂತೆ, ನಮ್ಮ ಮಕ್ಕ ನೋಡಿ ಮಾತಾಡಂಗೆ ಆಗವಲ್ದಂತವ್ರಿಗೆ, ಅಳು ಬಂದಂಗೆ ಆಗ್ತದಂತವ್ರಿಗೆ, ಅದಕ್ಕೆ ನಾನು ಅಳಿಸ್ಕೊಂಡು ಹೋಗ್ತೀನಿ ಅಂದ್ರೆ ಒಂಥರ ಆಗ್ಬಿಡ್ತು ನನಗೆ. ಏನಪ್ಪ ಇದು ಹಿಂಗೂ ಕೂಡ ಕ್ರಿಶ್ಚಿಯಾನಿಟಿದಾಗ ಇರ್ತಾರ, ಹಿಂಗೆ ಕೂಡ ಮಾಡ್ತಾರ ಅನ್ಕೊಂಡಿದ್ದೆ. ಅವಾಗೆಲ್ಲ ನಮ್ಗೆ ಅಷ್ಟೊಂದು ಲೇಜಿ ಅಲ್ಲ. ಅದೇನು ಮಾಡ್ತೈತೆ ಅವಾಗ, ಯಾರ್ದು ಅವ್ರಿಗೆ ಇರ್ತೈತೆ, ಅವ್ರ ಸಲ ನೀನು ಯಾಕೆ ಬೊಟ್ಟು ಅಳಿಸ್ಕೊಂಡು ಹೋಗ್ತೀನಿ ಅಂತೇಳಿ ಇಷ್ಟ ಮಾತಾಡಿ ಬಿಟ್ಬಿಡೋನು. ಇದು ಒಂದು ಸಂದರ್ಭ. ಆಮೇಲೆ 2ನೇ ಸಂದರ್ಭ ಏನಂದರೆ, ಅಲ್ಲೇ ಬಗಲಲ್ಲಿ ನಮ್ಮದು ಅಂಗನವಾಡಿ ಶಾಲೆದು ಒಂದೇ ಕಂಪೌಂಡು ನಾವು ತುಳಸಿ ಗಿಡ ಆಮೇಲೆ ಎಕ್ಕೆ ಗಿಡ ಅಂತೇಳಿ ಬೆಳೆಸಿದ್ವಿ ನಾವು. ಎಕ್ಕೆ ಗಿಡ ಅದು ದೊಡ್ಡದಾಗ್ಬಿಡ್ತು. ಸೊ ಬೆಳ್ತಾ ದೊಡ್ಡದು. ನಮ್ಮ ಕಡೆ ಒಂದು ಅರ್ಧ ಭಾಗ, ಕಂಪೌಂಡ್ ಕಡೆ ಒಂದು ಅರ್ಧ ಕಡೆ ಬಾಗಿಬಿಡ್ತು. ಎಕ್ಕೆ ಗಿಡ ಬೆಳೆದ ಮೇಲೆ ಒಂದು 6 ಅಡಿ ಮೇಲೆ ಬೆಳೆದು ಬಿಡ್ತು. ಅಲ್ಲಿ ಅಂಗನವಾಡಿ ಸ್ಕೂಲಿಗೆ ಬರೋರಲ್ಲ, ಇದು ಕಂಪೌಂಡಿಲ್ಲ, ಇಬ್ಬರು ನೋಡ್ಕೊ ಕಂಪೌಂಡು. ನಾವು ಬೀದರಿಂದ ಕಂಪೌಂಡ್ ಮಾಡ್ಕೊಂಡಿದ್ವಿ. ಆ ಕಡೆ ಅಂಗನವಾಡಿ ಸ್ಕೂಲ್ ಕಡೆಗೆ ಸ್ವಲ್ಪ, ನಮ್ಮ ಕಡೆ ಸ್ವಲ್ಪ. ಅಲ್ಲಿ ಮತಾಂತರಲ್ಲಿ ಬಂದು ಕೂಡಾಕ ಸಮಸ್ಯೆ ಆಗ್ತದಂತ. ನಮ್ಮ ಮನೆ ಮುಂದೆ ಗಿಡ ಇದ್ದರೆ, ನಾವು ಪೂಜೆ ಮಾಡ್ತಾ ಗಿಡ ಇದ್ದರೆ ಅವರಿಗೆ ಸಮಸ್ಯೆ ಅಂತೆ. ಯಾರಿಗೆ? ಚರ್ಚಿಗೆ ಹೋಗೋ ಅಂಥವ್ರಿಗೆ. ಚರ್ಚಿಗೆ ಹೋದ ಗಿಡ ದೇವ್ರ ಗಿಡ, ನೀವು ದೇವ್ರಿಗೆ ಪೂಜೆ ಮಾಡ್ದಂಗೆ ಆ ಗಿಡಕ್ಕೆ ಪೂಜೆ ಮಾಡ್ತೀರಾ, ಅದರಿಂದ ನಾವು ಪೂಜೆ ಎಲ್ಲ ಒಪ್ಪೋದಿಲ್ಲ, ಅದಕ್ಕೆ ನಮಗೆ ತೊಂದರೆ ಆಗುತ್ತಂತ ಅವರು. ತೊಂದರೆ ಆತಂತ. ಅದು ನಮ್ಮ ಜಾಗದಾಗ. ಅದು ನಿಮ್ಮ ಜಾಗ. ಅಂಗನವಾಡಿ ಸ್ಕೂಲ್ ನಮ್ದು 2 ಇಬ್ಬರು ನೋಡಕ್ಕೆ ಅದು ಜಾಗ. ಆ ಕಡೆ ಬೆಳೆದು ಬಿಡುತ್ತೆ. ಹೇಳೋರು ನನ್ನ ಹೆಂಡತಿ ಹೇಳೋರು,
ಅಲ್ಲಿ ಇಲ್ಲಿ ಅಂಗನವಾಡಿಗೂ ಸ್ವಲ್ಪ ಇದಾಗಿ ಬೆಳೆದಿದೆ ಅದು. ಬೆಳ್ದಿದೆ, ದೊಡ್ಡದಾಗಿ ಆ ಅಂಗನವಾಡಿ ಕಡೆ ಸ್ವಲ್ಪ ಹರಡ್ಕೊಂಡಿದೆ. ಹರ್ಕೊಂಡ್ಬಿಡ್ತದೆ, ಎತ್ತರ ಬೆಳೆದು ಬಿಡುತ್ತಲ್ಲ. ಓಕೆ. ಅವ್ರು ಬಂದಿರ ಹೇಳಾರು ಇಲ್ಲಿ ಅಂಗನವಾಡಿ ಸ್ಕೂಲಲ್ಲಿ ಬಿಸಿಲು ಅವಾಗ. ಇವತ್ತು ಗಿಡಗಳು ಅದಾವ, ಗಿಡಗಳು ಕಂಪೌಂಡು ಒಂದು ವ್ಯವಸ್ಥೆವಾಗಿ ಆಗೈತೆ ಇವಾಗ. ಅವತ್ತು ಅಲ್ಲಿ ಬಂದು ಕರೆದ್ರೆ ಇಲ್ಲಿಗೆ ಇದು ಪೂಜೆ ಮಾಡೋ ಗಿಡ ನೋಡಿದ್ರೆ ನಮಗೆ ಕುಂದ್ರಂಗೆ ಆಗವಲ್ದು. ಇದು ನಾನು ಹೇಳ್ತಿದ್ದೆ ಹೇಳೋದು, ಹೋಗಲ್ ಬಿಡು, ಸಣ್ಣ ಹುಡ್ರೆಲ್ಲ ಬಂದಿರ್ತಾರ, ಬಂದು ಕುಂತ್ಕೊಂಬಲ್ ಮಂತಕ ಅಲ್ಲಿ ಗಿಡ ಇತ್ತಂದ್ರೆ ಇವತ್ತು ನೆರಳಿದ್ದಿಲ್ಲ. ಇವತ್ತು ಅಂಗನವಾಡಿ ಸ್ಕೂಲ್ ಮುಂದೆ ಗಿಡಗಳೆಲ್ಲ ಬೆಳೆಸಿವಿ, ನೆರಳಾಗೈತೆ. ನಮ್ಮದು ಗುಡಿಸಲೆಲ್ಲ ಚಪ್ರ ಇರಬೇಕು, ಚಪ್ರದ ಕೆಳಗೆ ಬಂದು ಕುಂದ್ರ. ಅಂಗನವಾಡಿ ಶಾಲೆಗೆ ಬಂದವರು ಹೊರಗಡೆ ಬಂದಾಗ ಬಿಸಿಲು ಇರ್ತದೆ ಅಂತೇಳಿ ನಮ್ಮ ಮನೆ ಮುಂದೆ ಚಪ್ರ, ಹಳ್ಳಿ ಕಡೆ ಅಲ್ಲಿ ಚಪ್ರ ಹಾಕಿರ್ತೀವಲ್ಲ, ಅದ್ರ ಕೆಳಗೆ ಕುಂದವ್ರು. ಹೋಲ್ಬಿಟ್ಟು ಹುಡ್ರ ಸಲುವಾಗಿ ಅಲ್ಲಿ ಏನು ದೇವ್ರು ಹೆಂಗಾದಿರ್ತದೆ ಅಂತೇಳಿ ಅದನ್ನು ಕಿತ್ಬಿಟ್ವಿ ನಾವೇ. ನೀವೇ ಕಿತ್ತಾಕ್ತದ? ಕಿತ್ಬಿಟ್ಟು ನೀವು ಪೂಜೆ ಮಾಡೋ ಅಂತ ಗಿಡವನ್ನ ಅವ್ರ ಇಚ್ಛೆಗಾಗಿ ಅವರು ಬೇಜಾರಾಗ್ತಾರಂತ ನೀವೇ ತೆಗೆದಾಕಿದ್ರಿ? ನಾವೇ ಕೈಲೇ ಪೂಜೆ ಮಾಡಿದ್ದೇನ ಹೋಲ್ಬಿಟ್ಟು ಇನ್ನೊಬ್ರು ನಮ್ಮಿಂದ ಇನ್ನೊಬ್ರು ಯಾಕೆ ತೊಂದರೆ ಅಂತೇಳಿ. ಅಲ್ಲ, ನಮ್ಮ ಹಿಂದೂಗಳ ಮನೋಭಾವನೆ ಆಗಿದೆ. ನಮಗೆ ನೋವಾದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ನೋವಾಗಬಾರ್ದು ಅಂತ ನಮ್ಮ ಮೊದ್ಲಿಂದನೂ ನಮ್ಮ ಸನಾತನ ಹಿಂದೂಗಳ ಒಂದು ಇದು ಮನಸ್ಥಿತಿ ಹಂಗೆ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅದೇ ಬಂದ ಕೆಲವರು. ಅದು ಕಿತ್ತಾಕಿದ್ಮೇಲೆ ಕೂಡ ಒಂಥರ ಬೇಜಾರಾಯ್ತು. ಅವತ್ತಿಂದ ಇವತ್ತುವರೆಗೆ ನಾವು ಅಲ್ಲಿ ಗಿಡ ಬೆಳೆಸಿಲ್ಲ. ಸ್ವಲ್ಪ ಅಲ್ಲಿ ಗುಡಿಸ್ಲಿದ್ದೀವಿ, ಸ್ವಲ್ಪ ಬಿಲ್ಡಿಂಗ್ ಥರ ಬೇರೆ ಜಾಗದಾಗ ಶಿಫ್ಟ್ ಆಗಿವಿ. ಇದಾಗಿ ಸ್ವಲ್ಪ ದಿನಕ್ಕೆ ದಸರಾ ಹಬ್ಬ ಅಂತ ಬರ್ತಾರೆ ನಮ್ಮ ಊರಾಗ, ತೇರು ಹೇಳ್ತೀವಿ. ನಮ್ಮ ಓಣೆಯಲ್ಲಿ ಕೂಡ ದಸರಾ ಹಬ್ಬದ ದಿನ ಗಂಗೆ ಪೂಜೆ ಅಂತ ಮಾಡಿ ಊರಿಗೆಲ್ಲ ಊಟ ಹಾಕ್ತೀವಿ. ನಾವೆಲ್ಲ ಸೇರಿ ಅಲ್ಲಿರಲ್ಲಿ ಹಿಂದೂಗಳೆಲ್ಲ ಕಲಿತು ಊಟ ಹಾಕ್ಸ್ತೀವಿ. ಇವು ದಸರಾ ಹಬ್ಬ ಟೈಮ್ನಾಗ ನವರಾತ್ರಿ ಪೂಜೆಗಳಂತ ಬರ್ತಾವೆ. ನವರಾತ್ರಿ ಪೂಜೆಗಳು 9 ದಿನ 11 ದಿನ ಅಂತ ಬರ್ತಾವೆ. ನಾವು ಬೆಳಗ್ಗೆ ಎದ್ದು 5-6 ಗಂಟೆಗೆಲ್ಲ ಎದ್ದು ಪೂಜೆ ಮಾಡ್ಕೊಂಡು ಮನೆಗೆ ಬರ್ತೀವಿ ಅನ್ನೋದು. ಅಲ್ಲೆಲ್ಲ ಕ್ರೈಸ್ತ ಕುಟುಂಬದವರು ಜಾಸ್ತಿ ಇರ್ತಾರಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತರು ಹಿಂಗೆಲ್ಲ ನಮ್ಮ ಕಡೆ ಎಲ್ಲ ಹಿಂಗೆ ಇರ್ತಾರೆ. ಇರ್ಬೇಕಾದ್ರೆ ನಾವು ಬರಕತ್ತೀವಿ, ನಾನು ನನ್ನ ಮಿಸ್ಸಸ್ಸು 3 ಮಕ್ಕಳು ಬರಕತ್ತೀವಿ. ವಯಸ್ಸಾದಂಥ ಅಜ್ಜಿ ಅವರು ಕನ್ವರ್ಟ್ ಕ್ರಿಶ್ಚಿಯನ್, ಚರ್ಚಿಗೆ ಹೋಗಾರಂದ್ರೆ ಅಲ್ಲಿ ದೇವ್ರ ಮಕ್ಕಳು ಅಂತಾರೆ. ಚರ್ಚಿಗೆ ಹೋಗಾರ ಅನ್ನಂಗಲ್ಲ, ಕನ್ವರ್ಟ್ ಕ್ರಿಶ್ಚಿಯನ್ ಅಂತ ಅನ್ನಂಗಲ್ಲ. ಚರ್ಚಿಗೆ ಇಳಿದವರು ದೇವ್ರ ಮಕ್ಕಳು ಅಂತ ಕರೀತಾರೆ ನಮ್ಮ ಬಳ್ಳಾರಿ ಕಡೆ, ನಾವಿರೋ ಏರಿಯಾದಾಗೆಲ್ಲ ಕರೆಕತ್ತಾರ. ಅವ್ರ ಮಕ್ಕಳು ಆಟ ಆಡಕತ್ತಾರ ಅಂಗಳದಾಗ, ರಸ್ತೆ ಅಲ್ಲ ಆಟ ಆಡಕತ್ತಾರ. ಆ ಮುದಿಕೆ ಮೊಮ್ಮಕ್ಕಳನ್ನ ಕರೆಕತ್ತಾಳ, ಒಳಗೆ ಬರ್ರಿ ಅಂತೇಳಿ ಕರೆಕತ್ತಾಳ. ಅವರು ಆಡಕತ್ತಾರಲ್ಲ, ಆಡಕತ್ತಾರ. ಅವ್ರಿಗೆ ನಾವು ಬರೋದು ದ್ಯಾಸ್ ಇಲ್ಲ. ನಾವು ಹತ್ರಕ್ಕೆ ಬಂದಂಗೆಲ್ಲ ಹುಡ್ರಿಗೆ ಬೈದ್ಬಿಟ್ಲ ಮತ್ತು ಸೈತನ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಕತ್ತಾರಲ್ಲಿ ನೀವು ಹಂಗೆ ಆಡಕತ್ತಾರ. ಅವ್ರ ಮಕ್ಕಳು ನೋಡಿದ್ರೆ ನೋಡ್ಬೋದಾ ನೀವು ಅಂದ್ಕೊಳ್ಳಿ. ಅವರು ಭಯ ಬಿದ್ದು ಓಡಿಗೆ ಬಾಗ್ಲಕ್ಕೊಂಬಿಡ್ಬೇಕ ನಮ್ಮನ್ನ ನೋಡಿ. ನಮಗೆ ಕೇಳಿಸ್ತಾವ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಸೈತಾನ ಪೂಜೆ ಮಾಡೋದು. ಸೈತಾನಿಗೆ ಹೋಗಿ ಚರ್ಚೆಗೆ ಹೋಗ ಮುದುಕಿ ಹೇಳ್ತಾ ಇದ್ದಾರೆ, ಸೈತಾನರ್ಗೆ ಹೋಗಾರ ನೀವು ನೋಡ್ಬಾರ್ದು ಗೊತ್ತಿಲ್ಲ ನಿಮಗೆ ಅಂತ ಬೈದ್ಕೊಳ್ಳಿ ಹುಡ್ರಿ ಎಮ್ಮೋ ಅಂತೇಳಿ. ಇವಾಗ ಓಡಾಗೆ ಮನೆ ಬಾಗ್ಲಕ್ಕೊಂಬಿಟ್ರು. ಅವತ್ತು ನಮಗೊಂಥರ ಅಟ್ಟಾಗ್ಬಿಡ್ತು, ಏನಪ್ಪ ಕ್ರೈಸ್ತಂದ್ರು ಕೂಡ ಹಿಂಗಿರ್ತಾರ ಅಂತೇಳಿ, ಕ್ರೈಸ್ತಂದ್ರೆ ಹಿಂಗೆ ಕೂಡ ಇರ್ತಾರ ಅಂತೇಳಿ ಬೇಜಾರಾಗ್ಬಿಡ್ತಾವತ್ತು ನಮಗೆ. ಅಲ್ಲ, ನಿಜವಾದ ಸೈತಾನಗಳು ಅಂದ್ರೆ ಅವರೇ ಚರ್ಚೆಗೆ ಹೋಗೋ ಅಂತಾರೆ ನಿಜವಾದ ಸೈತಾನಗಳು. ಯಾಕಂದ್ರೆ ನಮ್ಮ ಹಿಂದೂ ದೇವ್ರುಗಳು ಕಂಡ್ರೆ ಕೆಲವು ದೆವ್ವಗಳಿಗೆ ಸೈತಾನಗಳಿಗೆ ಭಯ, ಹಂಗಾಗಿ ನಿಜವಾದ ಸೈತಾನ ಅವರು, ನಾವಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಾವಿರಾರು ವರ್ಷದಿಂದ ವಿಗ್ರಹ ಆರಾಧನೆ, ದೇವರನ್ನ ಪ್ರತಿಯೊಂದರಲ್ಲೂ ನಾವು ಕಾಣ್ತೀವಿ. ಪ್ರಕೃತಿಯಲ್ಲೂ, ಮಣ್ಣಲ್ಲೂ, ಮರದಲ್ಲೂ, ಎಲ್ಲದರಲ್ಲೂ ನಾವು ದೇವರನ್ನು ಕಾಣ್ತೀವಿ. ಆದರೆ ಕೆಲವು ಸೈತಾನಗಳು ದೆವ್ವಗಳಿಗೆ ನಮ್ಮ ಹಿಂದೂ ದೇವ್ರು ನೋಡಿದ್ರೆ, ಹಿಂದೂ ಪೂಜೆ ನೋಡಿದ್ರೆ ಭಯ. ಅದಕ್ಕೆ ಏನು ಮಾಡೋಕ್ಕಾಗತ್ತೆ, ಅದು ಅವ್ರ ಮನಸ್ಥಿತಿ. ಅಂದರೆ ಆ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ಯಾರು? ಆ ಚರ್ಚ್ನಲ್ಲಿ ಇರ್ತಕ್ಕಂಥ ಪಾಸ್ಟ್ರು ಇರ್ಬೋದು. ಯಾಕಂದರೆ ಯಾವುದೇ ಒಬ್ಬ ಹಿಂದೂಗೆ ಇದು ಸೈತಾನ ಪೂಜೆ ಇವೆಲ್ಲ ಸೈತಾನ ಅನ್ನೋದು ಹೆಂಗೆ ಗೊತ್ತು? ಯಾರು ಹೇಳ್ತಾರೆ ಅವರಿಗೆ? ಚರ್ಚ್ನಲ್ಲಿ ಹೇಳಿದ್ರೆ ಪಾಸ್ಟ್ರ್ ಹೇಳ್ಬೇಕು, ಇಲ್ಲ ಬೈಬಲ್ ಹೇಳ್ಬೇಕು. ಬೈಬಲ್ ಸಂಪೂರ್ಣ ಓದ್ಲಿಕ್ಕೆ ಪಾಸ್ಟ್ರ್ ಬಿಡೋದಿಲ್ಲ. ಯಾಕಂದ್ರೆ ಬೈಬಲ್ ಪೂರ್ತಿ ಓದ್ಬಿಟ್ರೆ ಅವ್ರು 1 ನಿಮಿಷ ಕೂಡ ಆ ಕ್ರೈಸ್ತ ಮತದಲ್ಲಿ ಇರಲ್ಲ. ಅದಕ್ಕೆ ಉದಾಹರಣೆ ನಾನೇ. ಕ್ರೈಸ್ತ ಮತಕ್ಕೆ ಹೋಗಿ ಆ ಬೈಬಲ್ ಓದಿದ ತಕ್ಷಣ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ವಾಪಸ್ ಬಂದೆ. ಇದು ಇಷ್ಟೊಂದು ಡೇಂಜರ್ ಇದೆ ಈ ಬೈಬಲ್ ಅನ್ನೋದು ಅದು ತಿಳ್ಕೊಂಡು. ಹಂಗಾಗಿ ನಿಜವಾದ ಸೈತಾನಗಳು ಅವರು ಪಾಪ ಏನು ಮಾಡ್ತೀರಿ, ಅವ್ರು ಪಾಸ್ ಹೇಳ್ಕೊಟ್ಟಂಗೆ ನಮ್ಮ ಮೇಲೆ ಒಂದು ಸ್ವಲ್ಪ ದೌರ್ಜನ್ಯ, ದಾಳಿ ಈ ರೀತಿ ಮಾತಾಡೋದು ಮಾಡ್ತಿರ್ತಾರೆ ಅಷ್ಟೇ. ಹಿಂಗಾಗ್ಬಿಡ್ತಲ್ಲ ಒಂಥರ. ನಮ್ಮ ಕಡೆ ಹೆಂಗಂದ್ರೆ ಇವು ಮೊಹರಂ ಹಬ್ಬದಾಗ ವೇಷ ಹಾಕ್ಯಂಡು ಬಂದ್ಕೊಳ್ಳಿ ಹುಡ್ರನ್ನ ಅದರ್ಸಿದ್ರು ಓಡೆ ಬಚ್ಕೊಂತಾರ. ಮತ್ತು ನಾವು ಬರ್ಬೇಕಾದ್ರೆ ನಮ್ಮ ನೋಡಿ ಅಷ್ಟು ನಮಗೆ ಕೇಳ್ಸಂಗೆ ಅಂದ್ಬಿಟ್ಲಲ್ಲ, ವಯಸ್ಸಾದಂತಮ್ಮ ಏನೋ ಸಣ್ಣ ಹುಡ್ರ ತಿಳುವಳ್ಕಿಲ್ತಾರ, ಮೊಮ್ಮಕ್ಕಳು ಕಂಡಂಥ ವ್ಯಕ್ತಿ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತಾವ. ಅವತ್ತು ಬೇಜಾರಾಗಿ ಅವತ್ತಲಿಂದ ಬೈಬಲ್ ಹಿಡ್ದೆ ನಾನೇನಂತ ನಿರ್ಧಾರ ಮಾಡಿದೆ, ಇವ್ರು ಹಿಂಗನ ದೇವ್ರು ಹಿಂಗೆ ಹೇಳ್ಕೊಡ್ತಾರ ಬೈಬಲ್ ದೇವ್ರಂತೆ. ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ.
ಬೈಬಲ್ ಅಧ್ಯಯನ ಮಾಡೋದು ಸ್ಟಾರ್ಟ್ ಅಲ್ಲಿಂದ ಬೈಬಲ್ ಅಧ್ಯಯನ ಮಾಡೋದು ಪ್ರಾರಂಭ. ಅವತ್ತಿನ ದಿನಗಳಲ್ಲಿ ನನ್ನ ತಲೆ ಮೊಬೈಲ್ ಇಲ್ಲ, ಸ್ಕ್ರೀನ್ ಟಚ್ ಮೊಬೈಲ್ ಇಲ್ಲ ನನ್ನ ಹತ್ರ, ಮೊಬೈಲೇ ಇಲ್ಲ ನನ್ನ ಹತ್ರ. 18, 19 ನಾನು ಮೊಬೈಲ್ ತಗೊಂಡಿದ್ದೆ. ಯಾರು ಹೇಳ್ಬೇಕು ನಮಗೆ? ಬೈಬಲ್ ಓದೋಣ ಏನೈತೆ ಎಲ್ಲರೂ ಹಿಂಗೆ ಬಗಲಿಗೆ ನಾನು ಪ್ರೊಟೆಸ್ಟೆಂಟ್ ಚರ್ಚ್ಗೆ ಹೋಗೋರು ನನ್ನ ಸ್ನೇಹಿತರು, ಕ್ಯಾಥಲಿಕ್ ಚರ್ಚ್ಗೆ ಹೋಗೋರು ನನ್ನ ಸ್ನೇಹಿತರು ಅದಾರ. ಈ ವಿಡಿಯೋ ನೋಡ್ತಿರೋರು ನೋಡ್ಬೋದು, ಅವಾಗಲೇ ನಾನು ನೋಡ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಪ್ರಭುಕೆಂಪ್ನಾಗ ಯಾರಂಬೋದು ಗೊತ್ತಾಗ್ಬಿಡ್ತೈತೆ. ಹಿಂಗಿದ್ದಾಗ ಅಧ್ಯಯನ ಮಾಡೋಕೆ ನಾನು ಶುರು ಮಾಡಿದೆ. 2016, 17ರಿಂದ 23ನೇ ಇಸ್ವಿವರೆಗೆ ನಾನು ಅಧ್ಯಯನ ಮಾಡ್ಕೊಂತಾನೆ ಇದ್ದೀನಿ. ಈಗಿನ ಅಧ್ಯಯನ ಮಾಡ್ಕೊಂತೀನಿ. ಸ್ಟಾರ್ಟ್ ಮಾಡಿದಂದ್ರೆ ನಾನು 2017ರಿಂದ ಪ್ರಾರಂಭ ಮಾಡಿದ್ದೆ. 23ವರೆಗೂ ಅದು ಕಂಟಿನ್ಯೂ ಮಾಡಿತ್ತು. ಅದರ ಮಧ್ಯದಲ್ಲಿ ಒಂದೂವರೆ ವರ್ಷ ಬ್ರೇಕ್ ಬಿತ್ತು. ಅದು ಎದಕ್ಕಂತ ನಾನು ಆಮೇಲೆ ಹೇಳ್ತೀನಿ. 2023 ತನಕ ಹಿಂಗೆ ಮಾಡ್ಕೊತ ಇದ್ದೀನಿ. ಜಸ್ಟ್ ಹೋದ ವರ್ಷ 2024 ಡಿಸೆಂಬರ್ ತಿಂಗಳಾಗ ಮತ್ತೆ ಇನ್ನೊಂದು ಆಘಾತ ನನಗೆ. ಏನಾಯ್ತು ಅದು? ಅದೇನಂದ್ರೆ ನಮ್ಮ ತಂದೆಗೆ ಇವಾಗ ಸುಮಾರು 75 ವರ್ಷ. ನಮ್ಮಪ್ಪ ನಮ್ಮಮ್ಮ ಇನ್ನದಾರ. ನಮ್ಮಪ್ಪಗೆ 75 ವರ್ಷ ಇವಾಗ. ಒಂದು 6 ವರ್ಷದ ಕೆಳಗೆ ಪಾರ್ಚಿ ಹೊಡೆದ್ಬಿಡ್ತು. ಒಂದು ಸೈಡ್ ಒಂದು ಬಾಯಿ, ಕೈ, ಒಂದು ಕಾಲು ಓಡಾಡಕ್ಕೆ ಬರೋಂಗಿಲ್ಲ. ಅವಾಗ 6 ವರ್ಷದಿಂದ ಓಡಿದಿತ್ತು. ಸ್ವಲ್ಪ ದಿನ ನಾವೆಲ್ಲ ಆರೈಕೆ ಮಾಡಿದ್ವಲ್ಲ, ಓಡಾಡಂಗಾದ್ರೆ ಮತ್ತು ಒಂದು ಹೆಚ್ಚು ಕಡಿಮೆ ಒಂದು 8 ತಿಂಗಳ ಕೆಳಗೆ ಮತ್ತೆ ಹೊಡೆದ್ಬಿಡ್ತು. ಇವು ಫುಲ್ಲು ವೀಕ್ ಅನ್ಮತ. ಮಗು ಥರ ಎತ್ಕೊಂಡು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು, ಮಗು ಥರ ಉಣಿಸ್ಬೇಕು, ಇಷ್ಟೆಲ್ಲ ನಾವು ಮಾಡಬೇಕು. ಇದನ್ನೇ ನಾವು ಮಾಡ್ಕೊಂಡು ಮತಾಂಧರಿಗಳು ಇರ್ತಾರಲ್ಲ, ದೇವರ ಮಕ್ಕಳು, ಈ ಪಾಯಿಂಟ್ ಇಟ್ಕೊಂಡು ನನಗೆ ಬಂದಾರ. ಅವತ್ತು ಹಿಂದೆ ಒಂದು 8-9 ವರ್ಷ ಕೆಳಗೆ ನನಗಿರೋಂಥ ಬಡತನ ಇತ್ತು. ಇವತ್ತು ಬಡತನ ಅನ್ನೋದು ಏನಿಲ್ಲ. ಇವತ್ತು ನಮ್ಮಪ್ಪಗೆ ಪಾರ್ಚೆ ಹೊಡೆದು ಒಂದು ಕೈ, ಒಂದು ಕಾಲು, ಮಾತಾಡೋಕ್ಕೆ ಸರಿಗೆ ಬರೋಂಗಿಲ್ಲ. ಇಷ್ಟೆಲ್ಲ ವಯಸ್ಸಾದಂಥವ್ರಿಗೆ ಇದು ಸರ್ವಸಾಮಾನ್ಯ, ಇನ್ನು ಗುಣನೇ ಆಗಂಗಿಲ್ಲ ಇವಾಗ. ಈ ಟೈಮ್ನಲ್ಲಿ ನಮ್ಮ ಊರಿನ ಹಿರಿಯ ವ್ಯಕ್ತಿಗಳು ಅನ್ಮತ್ತೆ ಇಬ್ಬರು. ಯಾರು ಚರ್ಚಿಗೆ ಹೋಗೋ ಅಂತಾರೆ. ಇವರು ವಯಸ್ಸಾದಂಥವ್ರ ಮನೆಗೆ ಏನು ಕೆಲಸ ಇರಂಗಿಲ್ಲಲ್ಲ, ಮಕ್ಕಳು ದುಡಿತಿರ್ತಾರ. ಇವ್ರು ಊಟ ಮಾಡೋದು, ಈ ಕೆಲಸ ಇವ್ರಿಗೆ ಇಷ್ಟಂತ ಸ್ಯಾಲ್ರಿ ಅಂತ ಇರ್ಬೋದು. ಚರ್ಚ್ ಕಡೆಯಿಂದ ಇವ್ರಿಗೆ ಸ್ಯಾಲ್ರಿ ಕೊಡ್ತಾರೆ. ನೀವು ಇಷ್ಟು ಜನ ಮತಾಂತರ ಕರ್ಕೊಂಬಂದ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಏನಾದ್ರು ಲಂಸಮ್ ಕೊಡ್ತಾರೆ, ಹಣ ಆಗಲಿ ಅಥವಾ ಏನೋ ಒಂದು ಉಪಯೋಗ ಇಲ್ಲದೆ, ಯಾರು ಏನೋ ಲಾಭ ಇಲ್ಲದೆ ಏನೋ ಕೆಲಸ ಮಾಡಲ್ಲ. ಹೇಳಿ. ಇದು ನಾವು ಊರಿನ ವ್ಯಕ್ತಿಗಳಲ್ಲ. ನಾನು ನಮ್ಮ ಹೆಣ್ಮಕ್ಳು ಎಲ್ಲ ಕೂಲಿ ಇದು ಮಾಡ್ಕೊಂಡು ತಿನ್ನೋರಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಕೆಲ್ಸಕ್ಕೆ ಹೋಗೋ ಟೈಮ್ನಲ್ಲಿ ಅಲ್ಲಿ ಮನೆ ನಮ್ಮ ಅಮ್ಮ ನಮ್ಮ ಅಪ್ಪ ಅವ್ರು ಬಂದಾಗ ನಮ್ಮಮ್ಮ ಎದುರಿಗೆ ಅಂತ ಕುಂದ್ರಕ್ಕಾಗಲ್ಲ, ಹೊರಗಡೆ ಹೋಗಿ ಮಾತಾಡೋಕೆ ಬಂದಾರ ಅಂತೇಳಿ. ಈ ದೇವ್ರ ಮಕ್ಕಳು ಎಂತೆಂಥ ಕೆಲಸ ಮಾಡಿಬಿಟ್ರ ಅಂದ್ರೆ ನಮ್ಮಮ್ಮ ಇರಂಗಿಲ್ಲ, ನಮ್ಮಪ್ಪ ಒಬ್ಬತ್ತ. ಯಾಕಂದ್ರೆ ಅದೇ ಓಣಾಗಿರೋರೆಲ್ಲ, ನಾವೆಲ್ಲ ಒಂದೇ ಏರಿಯಾದಾಗಿರೋರಲ್ಲ. ಬಾ ಅಪ್ಪ ಕುಂದ್ರಪ್ಪ. ಇವಾಗ ಒಂದು ವ್ಯಕ್ತಿ ಏನಾಯ್ತಂದ್ರೆ ಊರು ಮಂದಿ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗೋರು. ಅದೇ ರೀತಿ ಅಂತ ನಾವು ಅನ್ಕೊಂಬಿಟ್ಟಿವಿ. ಬಂದು ಮಾತಾಡ್ಸಕತ್ತಾರಲ್ಲ, ಮಾತಾಡ್ಸ್ಕೊಂಡು ಹೋಗ್ಬಿಡ ಅಂತ ಅಂದ್ಕೊಂಡ್ವಿ. ಅವರು ಕೊಬ್ಬರಿ ಎಣ್ಣೆ ತಗೊಂಬಂದಾರ ತಲೆ ಮೇಲೆ, ಕೈಗೆ ಬಂದು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾರಿಗೆ? ನಿಮ್ಮ ತಂದೆಗೆ. ಪ್ರಾರಂಭ ಆವಾಗಲೇ ನಮಗೆ ಗೊತ್ತಿಲ್ಲ ಅಸಲು. ಯಾಕಂದರೆ ಇವು ನಮ್ಮಣ್ಣ ವ್ಯವಸಾಯ ಮಾಡ್ತಾನಲ್ಲ, ನಾವು ವ್ಯವಸಾಯ ಮಾಡೋ ಟೈಮ್ನಾಗ, ಇವಾಗ ನಾಟಿ ಮಾಡೋ ಟೈಮ್ನಾಗ ಮನೆಯಾಗ ಇರಂಗಿಲ್ಲ. ಬೆಳಗ್ಗೆ ಮುಂಜಾನೆ 3 ಗಂಟೆ, ರಾತ್ರಿ 2ವರೆಗೆ ಹಂಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ನಮ್ಮ ಅಣ್ಣನ ಪರಿಸ್ಥಿತಿ ಹಂಗೆ ಹೋಗ್ಬಿಡ್ತೀವಿ ನಾವು. ಹೋದಾಗ ಇವ್ರು ಬಂದಾರ. ನಾವು ಇರೋ ಟೈಮ್ನಾಗ ಬಂದು ಇವ್ರ ಆಟ ಶುರು ಮಾಡ್ಕೊಂಬಿಟ್ಟಾರ. ಬರೋದು, ಕೊಬ್ಬರಿ ಎಣ್ಣೆ ಎಲ್ಲ ತಿಕ್ಕೋದು, ಪ್ರೇಯರ್ ಎಲ್ಲ ಪ್ರಾರ್ಥನೆ ಮಾಡೋದು, ಬೈಬಲ್ ಇಡೋದು ತಲೆ ಮೇಲೆ, ಪ್ರಾರ್ಥನೆ ಮಾಡೋದು, ಹೋಗೋದು. ನಮ್ಮ ಅಮ್ಮಗೆ ಗೊತ್ತಿಲ್ಲ ಏನ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳೋರು ಅವರು. ಪ್ರಾರ್ಥನೆ ಅಲ್ಲ, ನಮ್ಮಪ್ಪಿಗೆ ಹೇಳಿದ್ರ ಹಿಂಗೆ ಪ್ರಾರ್ಥನೆ ಮಾಡ್ರೆ ನಮಗಿದು ಗೊತ್ತಾಗಿಲ್ಲ. ಹಿಂಗೆ ಮಾಡ್ಕೊಂತ ಹೋಗ್ಯಾರ. ಇವರು ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಮತ್ತೇನು ಮಾಡ್ಯಾರ ಅಂದ್ರೆ ಇವರು ಮೊಬೈಲ್ಗಳು ತಗೊಂಬಂದಾರ. ನಮ್ಮಪ್ಪ ನರ್ಸು ಸಿದ್ದಪ್ಪ ಅಂತಾರ. ಅವರೆಲ್ಲ ತಿಳಿದಂತಾರ, ಒಂದೇ ಏರಿಯಾದಾಗ ಇರೋರೆಲ್ಲ ನಾವೆಲ್ಲ. ಇವಾಗ ನಮ್ಮಪ್ಪ ಅವ್ರು ಹೆಂಗೆ ಫ್ರೆಂಡು, ಅವ್ರ ಮಕ್ಳು ನಾವು ಹಂಗೆ ಫ್ರೆಂಡ್ಗಳು. ಹಂಗೆ ಬಂದು ವಿಡಿಯೋ ಇವು ಡ್ರಾಮಾ ಸ್ಟೇಜ್ ಮೇಲೆ ಮಾಡ್ತಾರಲ್ಲ, ಚರ್ಚ್ನಲ್ಲಿ ಕೆಲವರು ದುಡ್ಡು ಕೊಟ್ಟು ನಾಟಕ ಆಡಕ್ಕೆ ಹೇಳ್ತಾರೆ. ಹಿಂಗೆ ಮುಟ್ಟಿದ ತಕ್ಷಣ ಹಂಗೆ ಬಿದ್ದು ಹೋಗ್ಬೇಕು, ಹಿಂಗೆ ಮುಟ್ಟಿದ ತಕ್ಷಣ ಕಿಡ್ನಿ ಬಂತು, ಹಿಂಗೆ ಮುಟ್ಟಿದ ತಕ್ಷಣ ಕಾಲ್ಗಳು ಬಂತು ಅಂತ ಸ್ಟೇಜ್ ಮೇಲೆ ಚರ್ಚ್ಗಳೆಲ್ಲ ಅದೇ ನಾಟಕ ಆಡಿಸ್ತಾ ಇರ್ತಾರೆ. ದುಡ್ಡು ಕೊಟ್ಟು ಕೆಲವ್ರನ್ನ ಆರ್ಟಿಸ್ಟ್ ಕರ್ಕೊಂಬಂದು ಅಂಥ ವಿಡಿಯೋಗಳು ತಂದು ತೋರಿಸಿರ್ತಾರೆ ನಿಮ್ಮ ಅಪ್ಪಂಗೆ. ಹೌದು, ಇಂಥ ವಿಡಿಯೋಗಳು ನಮ್ಮಪ್ಪ ಇರೋ ಕಿಟ್ಗೆಲ್ಲ ಎಷ್ಟು ಕಂಡೀಷನ್ ಐತಂದ್ರೆ, ವಾರ ಆಗಲಿಲ್ಲ ಅಂದರೆ ಲೆಟ್ರಿನ್ ಹೋಗಿಲ್ಲ ಅಂದ್ರೆ ನಾವು ಬಲವಂತಾಗಿ ಮಾಡಿಸ್ಬೇಕು, ಅಷ್ಟು ಕಿಟ್ಗೆಲ್ಲ ಐತೆ. ಅಂಥತ್ಗೆ ಆಸೆ ಬಿಡ್ಸ್ಬಿಟ್ರ. ಮತ್ತೆ ನೋಡಪ್ಪ ಏಸಪ್ಪ ನಂಬ್ಕೊಂಡಾರ ನೋಡು, ಇವ್ರು ಕಾಲು ಇಲ್ದವ್ರಿಗೆ ಕಾಲು ಬರ್ತದೆ ನೋಡಿ, ದೇವ್ರ ಪ್ರಾರ್ಥನೆ ಮಾಡಿದ ಕೂಡಲೇ
ಕಾಲು ಬಂದ್ಬಿಡ್ತು ನೋಡು ಅಂದ್ಕೊಳ್ಳೆ ಈಗ ನೋವಿಗೆ ಏನು ಕೊಟ್ಟರೆ ನಾನು ಫಸ್ಟ್ ನನಗೆ ನೋವು ಕಡಿಮೆ ಆಗ್ಬೇಕು, ನನ್ನ ಗುಣವಾಸಿ ಆಗ್ಬೇಕಂಬೋದು. ಅವರು ಚರ್ಚೆಗೆ ಹೋಗಂತ ನೀವು ಅಪ್ಪಾಜಿ ಹತ್ರ ಹೇಳಿದಾರೆ. ಹೇಳಿಬಿಟ್ರೆ ಇವೆಲ್ಲ ತೋರಿಸಿದ್ರೆ ಪ್ರಾರ್ಥನೆ ಮಾಡಿದ್ರೆ ಸಾಕು ನಿನಗೆ ಕಾಲು ಬರುತ್ತೆ ಕೈ ಬರುತ್ತೆ ಅಂತ ವಿಡಿಯೋ ತೋರಿಸ್ತಾರೆ. ನಿಜವಲ್ಲ ಆ ರೀತಿ ಬರೋದಾಗಿದ್ರೆ ಇವತ್ತಿನ ದಿನ ಅನೇಕ ಕ್ರೈಸ್ತರು ಬೆಂಗಳೂರು ಅಂತ ಮಹಾ ಸಿಟಿಯಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಯಾತಕ್ಕೆ ಕಟ್ಬೇಕಾಯ್ತು? ಕ್ರೈಸ್ತರವೇ ಎಷ್ಟೋ ಹಾಸ್ಪಿಟ್ಲ್ ಇದೆ, ಅವರೆಲ್ಲ ಬರೀ ಪ್ರಾರ್ಥನೆ ಮಾಡಿ ಎಲ್ರಿಗೂ ವಾಸಿ ಮಾಡ್ಬೋದಲ್ಲ. ಮೆಡಿಸನ್ ಖರ್ಚು ಉಳಿತತೆ, ಡಾಕ್ಟ್ರಿಗೆ ಸ್ಯಾಲ್ರಿ ಕೊಡೋದು ಉಳಿತತೆ. ಮತ್ತು ಸುಮ್ಮನೆ ಕೊಬ್ಬರಿ ಎಣ್ಣೆ ಹಚ್ಚಿ ಎಲ್ರಿಗೂ ಬಂದು ಪ್ರಾರ್ಥನೆ ಮಾಡೋದ್ರಿಂದ ಎಲ್ರಿಗೂ ರೋಗಗಳು ವಾಸಿ ಮಾಡ್ಬೋದಲ್ಲ. ಇನ್ನೊಂದು ಕಾಮಿಡಿ ಏನಂತ ಹೇಳ್ತಾರೆ, ಇವರಿಬ್ರು ಬಂದವರಿಗೆ ಒಬ್ರಿಗೆ ಫೀಡ್ಸ್ ಬರ್ತತೆ, ಮೂರ್ಛೆ ರೋಗ. ಇಲ್ಲ ಒಬ್ಬ ವ್ಯಕ್ತಿಗೆ BP, ಹೈ BP. ಮತ್ತು ಅವ್ರ ರೋಗಗಳೇ ಇನ್ನೂ ವಾಸಿ ಆಗಿಲ್ಲಲ್ಲ. ಲಲಿತ್ ಅಪ್ಪಾಜಿ ರೋಗ ಹೆಂಗ್ ವಾಸಿ ಮಾಡ್ತಾರ ಅವರು? ನನಗೆ ಅದೇ ಅದ್ಭುತ ಅಂದ್ರೆ ಅದೇ. ಇವಾಗ ನಾನು ಸ್ವಲ್ಪ ನಾನು ಆ ಮನೆ ನಮ್ಮಪ್ಪ ಇರೋದ್ರ ಮನೆಯಿಂದ ಸ್ವಲ್ಪ ದೂರದ ಇದ್ದೀನಲ್ಲ, 2 ದಿನ ಮಾತಾಡ್ಸೋಕೆ ಹೋಗಿನಿ. ನಮ್ಮಪ್ಪ ಏನಂತಾರೆ, ಅಪ್ಪ ನಾವು ನಂಬ್ಕೊಂಡ್ರೆ ಎಲ್ಲ ದೇವ್ರುಗಳು, ನಾನು ಪಾಪಿ ಆಗಿರೋದಕ್ಕೆ ನಾನು ಹಿಂಗೆ ಆಗೈತೆ, ನನಗಾದ ನೋವು ನಿಮಗೆ ಆಗೋದು ಬೇಡ, 3 ಮಕ್ಳು ಬೇಯಿಸಿರ್ಬೇಕು. ನೀನು ಫಸ್ಟು ಮನೆಗಿರೋ ಫೋಟೋ ಎಲ್ಲ ಬಿಸಾಕು, ರೋಡಿಗೆ ಬಿಸಾಕು, ನಾವು ಏಸಪ್ಪನ ಥರ ಇಳಿದ್ಬಿಡೋಣ. ದೇವ್ರ ಫೋಟೋ, ನಮ್ಮ ಮನೆಗಿರೋ ದೇವ್ರ ಫೋಟೋಗಳನ್ನ ಬಿಸಾಕ್ಬಿಡು. ಅವ್ರ ಹೆಸರು ಕೂಡ ಹೇಳ್ತಾರ. ನಾವಪ್ಪ ನೋಡಿದ್ರೆ ಇಂಥವ್ರು ಬಂದು ಎಲ್ಲ ಹೇಳಿದ್ರು, ಎಂತಂತರ್ಗೆ ಬೇಸಾಗ್ಬಿಡತ್ತೆ. ನಾನು ನೋಡಿನಿ, ಮನೆಗಿರೋ ಫೋಟೋ ಎಲ್ಲ ಬಿಸಾಕಂತ ಗಲಾಟೆ ಮಾಡಕತ್ಬಿಟ್ರ. ಆ ಸ್ಟೇಜ್ಗೆ ಅಷ್ಟು ವಿಷವನ್ನ ಈ ಚರ್ಚಿಗೆ ಹೋಗಂತಾರೆ ನೀವು ಅಪ್ಪಾಜಿ ತಲೆಯಲ್ಲಿ ತುಂಬಿದ್ದಾರೆ. ನೋಡ್ರಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ಕೆಲವರು ಮತಾಂತರ ಆಗ್ಬಿಟ್ರೆ ಸಾಕು, ಅವ್ರದ್ದು ಪೂರ್ತಿ ಅವ್ರ ಮನಸ್ಥಿತಿನೇ ಬದಲಾಗ್ಬಿಡುತ್ತೆ. ದೇಶ, ಸಂಸ್ಕೃತಿ, ಧರ್ಮದ ಮೇಲೆ ಬರೀ ವಿಷಯ ತುಂಬೋದೇ ಅವ್ರ ಕೆಲಸ. ಇದು ಇಂಥವ್ರಲ್ಲ, ಅವ್ರು ಹೇಳಿದ್ನಲ್ಲ, ಒಬ್ಬತ್ಗ ಪಟ್ನತ್ತಿ, ತಲೆ ಮೇಲೆ ಕೂದಲಿಲ್ಲ, BP, ಮಗ್ಗೆಲ್ಲ ಪ್ರಾಬ್ಲಮ್ಮು. ಇನ್ನೊಂದು ಬಂದ ವ್ಯಕ್ತಿಗೆ ಆತಗ ಮಗು ಪ್ರಾಬ್ಲಮ್ಮು. ಮೊನ್ನೆ ವಾರದ ಕೆಳಗೆ ಆಕ್ಸಿಡೆಂಟಾಗಿ ಕೈ ಮುರ್ಕೊಂಡನ. ಅವ್ರ ಅಪ್ಪ ನೋಡಿದ್ರೆ, ಅವ್ರ ಮಗ ನೋಡಿದ್ರೆ ಕೈ ಬ್ಯಾಂಡೇಜ್ ಹಾಕೊಂಡನ. ನಮ್ಮಪ್ಪ ನೋಡಿದ್ರೆ ಕೊಬ್ಬರಿ ಎಣ್ಣೆ ತಗೊಂಬಂದು ಪ್ರೇಯರ್ ಎಲ್ಲ ಫಸ್ಟ್ ಅವ್ರ ಮನೆಗಿರೋ ರೋಗಗಳನ್ನ ವಾಸಿ ಮಾಡ್ಬೇಕಲ್ಲ ಅವ್ರು. ಫಸ್ಟ್ ಅವ್ರ ಮನೇಲಿರೋ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಬ್ರ ಮನೆ ಗಲೀಜನ್ನು ಕ್ಲೀನ್ ಮಾಡಕ್ ಬಂದ್ರೆ ಅದು ಯಾರಾದ್ರೂ ನಂಬ್ತಾರೆ. ಅವ್ರ ಮನೇಲಿ ಅಷ್ಟೊಂದು ಕೊಳಕ್ ಇಟ್ಕೊಂಡು ಅವ್ರು ಇನ್ನೊಬ್ರ ಮನೆ ಕ್ಲೀನ್ ಮಾಡಕ್ ಬಂದ್ರೆ ಅವ್ರನ್ನ ಏನಂತಾರೆ ಹೇಳ್ರಿ? ಅದು ಸಮಾಜದಲ್ಲಿ ನೋಡೋ ಅಂತಾರ ಅರ್ಥ ಮಾಡ್ಕೋಬೇಕು. ಅದೇ ನನಗೆ ಸಮಾಜದಲ್ಲಿ ವಿಡಿಯೋ ನೋಡುವಂತಾರೆ ನನಗೆ ಇಷ್ಟೇ ಹೇಳೋದು. ಸಾಕಷ್ಟು ರೋಗಗಳು ಇಟ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡಿದ್ರೆ ರೋಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹಿಂಗೆಲ್ಲ ಮಾಡ್ರ ಎಲ್ಲ. ನಾನೆಲ್ಲ ಸುಮಾರು 6-7 ವರ್ಷ ಬೈಬಲ್ ಬಗ್ಗೆ ಸ್ಟಡಿ ಮಾಡೀನಿ. ನಾನು ಮುಂದೆ ಬಂದು ಹೇಳ್ಯಾರಂದ್ರೆ ನಾನು ಹಿಂಗೆ ಹೇಳ್ಬಿಡ್ತೀನಿ, ನಿಮ್ಮ ಮನೇಲಿ ಇಂಥ ಪ್ರಾಬ್ಲಮ್ಮು, ನಿಮ್ಮ ಮಗಗೆ ಇಂಥ ಪ್ರಾಬ್ಲಮ್, ನಿನಗಿಂತ ಪ್ರಾಬ್ಲಮ್ ಆಗೈತೆ, ಫಸ್ಟ್ ನೀನು ಪ್ರಾಬ್ಲಮ್ ಮಾಡ್ಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳೋನು. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನಮ್ಮ ಮನೆಗೆ ಬರ್ರಿ, ನಮಗೆ ಬರ್ರಿ. ಇಷ್ಟೆಲ್ಲ ತಿಳ್ಕೊಂಡ್ರ ಮನೆಗೆ ಬರ್ತಾರಂದ್ರೆ ಇವ್ರದ್ದು ಎಂಥ ಮೈಂಡ್ ಸೆಟ್ ಇರ್ಬೋದು. ಅವ್ರ ಮನಸ್ಥಿತಿನೇ ಹಂಗೆ ಮಾಡಿಬಿಟ್ಟಿರ್ತಾರೆ ಪಾಸ್ಟ್ಗಳು. ನೀನು ಏನೇ ಆದ್ರೂ ಕನಿಷ್ಠ ಪಕ್ಷ ಒಂದು 5 ಜನನಾದರೂ ಮತಾಂತರ ಮಾಡಬೇಕು, ಇದೇ ನಿನ್ನ ಜೀವನದ ಗುರಿ ಅಂತ ಚರ್ಚಿಗೆ ಹೋಗೋ ಅಂಥ ಪ್ರತಿಯೊಬ್ಬರಿಗೂ ಅವರು ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ನಿನಗೆ ಏಸು ಲೆಕ್ಕ ಕೇಳ್ತಾನೆ ಮೇಲೆ ಸ್ವರ್ಗದಲ್ಲಿ. ಇದು ಅವ್ರಿಗೆ ಟಾರ್ಗೆಟ್, ಜೀವನದ ಗುರಿ ಏನಪ್ಪ ಅಂದರೆ ಚರ್ಚೆಗೆ ಹೋಗೋರಿಗೆ ಕನಿಷ್ಠ ನೀನು ಒಂದು 5 ಜನನಾದರೂ ಮತಾಂತರ ಮಾಡ್ಬೇಕು, ಚರ್ಚೆಗೆ ಕರ್ಕೊಬರ್ಬೇಕು. ಆಗ ಮಾತ್ರ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಹೌದು. ಇನ್ನೊಂದು ನೀವು ಹೇಳಿದ್ಮೇಲೆ ಗುರ್ತು ಬಂತು. ನಮ್ಮ ಕಡೆ ಚರ್ಚ್ಗೆ ಹೋಗೋದ್ರಿಂದ ಇವಾಗ ನನ್ನ ಹೆಸರು ದೇವ್ರ ಹೆಸರಾಗಿರುತ್ತೆ ತನಕ. ನನ್ನ ದೇವ್ರ ಹೆಸರಿದ್ಮೇಲೆ ಚರ್ಚಿಗೆ ಹೋದ್ಮೇಲೆ ನನ್ನ ಹೆಸರು ಬದಲಾವಣೆ ಆಗಿಬಿಡ್ತದೆ. ನಾನು ಇವತ್ತು ದಲಿತ ಕುಟುಂಬದಾಗ ಅದೀನಿ. ನನ್ನ ಹೆಸರು ಅಲ್ಲಿ ಚರ್ಚಿಗೆ ಹೋದ್ಮೇಲೆ ಒಂದು ಫೈಲ್ ಇಟ್ಟಿರ್ತಾರೆ, ಅಲ್ಲಿ ನನ್ನ ಹೆಸರು ಬದಲಾವಣೆ ಆಗಿ ನಾನು ಬಾಪ್ತಿಸಮ್ ತಗೊಂಡ್ಬಿಡ್ತೀನಿ. ತಗೊಂಡು ಏನು ಮಾಡ್ತೀನಿ, ಅಲ್ಲಿ ಚರ್ಚಿನಾಗ ಒಂದು ಹೆಸರು ಅಲ್ಲಿ ಎಂಟ್ರಿ ಆಗಿರ್ತೈತೆ. ನನ್ನ ಕ್ಯಾಸ್ಟ್ನಲ್ಲಿ ನಾನು ಹಿಂದೂ ಧರ್ಮದಾಗಿರೋ ಹೆಸರು ನಂದು ಇರ್ತೈತೆ. ಇದರಿಂದ ನಾನು ಯಾವುದೋ ಒಂದು ಗೌರ್ಮೆಂಟ್ ಉದ್ಯೋಗ ಪಡ್ಕೊಂಡು ನಾನು ಸತ್ತ ಮೇಲೆ ಅಲ್ಲಿ ಏಸಪ್ಪ ನನ್ನ ಸ್ವರ್ಗಕ್ಕೆ ಕರ್ಕಂತಾನ ಇಲ್ಲ ನರಕಕ್ಕೆ ತಳ್ತಾನ ಅಂಬೋದು ಒಂದು ಲಕ್ಷ್ಯ ಪ್ರಶ್ನೆ ನಂದು. ಯಾಕಂದರೆ ಅಲ್ಲಿ ಚರ್ಚಿಗೆ ಹೋದ್ಕೊಳ್ಳಿ ಹೆಸರು ಬದಲಾವಣೆ. ಇಲ್ಲಿ ಹಿಂದೂ ಧರ್ಮದ ಹೆಸರು ಇಟ್ಕೊಂಡು ಹಿಂದೂ ಧರ್ಮದಲ್ಲಿ ಮೀಸಲಾತಿ ಏನೇನು ಬರಬೇಕು ಇವೆಲ್ಲವನ್ನ ನಾನು ಪಡ್ಕೊಂಡು ನಾನು ಸತ್ತ ನಂತರ ಅಲ್ಲಿ ಮೇಲೆ ಹೋದ್ಮೇಲೆ ಏಸಪ್ಪ ನಾನು ಸ್ವರ್ಗಕ್ಕೆ ಕಳ್ಸೋಣ ನರಕಕ್ಕೆ ಕಳ್ಸೋಣ ಅಂಬೋದು ಪಾಸ್ಟ್ರುಗಳು ಹೇಳ್ಬೇಕು. ಯಾಕಂದ್ರೆ ತುಂಬ ನೋಡ್ತಿರ್ಬೋದು, ಚರ್ಚಿಗೆ ಹೋಗೋ ಹೆಸರು ಸರ್ಟಿಫಿಕೇಟಲ್ಲಿ ಒಂದು ಹೆಸರು ಇರುತ್ತೆ, ಚರ್ಚಿಗೆ ಹೋದ್ಮೇಲೆ ಅಲ್ಲೊಂದು ಹೆಸರು ಇರುತ್ತೆ. ಇದು ಕರ್ನಾಟಕ ರಾಜ್ಯ ಅಂತಲ್ಲ, ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಇದು ನಡೀತಾನೆ ಇದೆ. ಯಾಕಂದರೆ ಅವರು ಮೂಲ ಜಾತಿ ಹೆಸರು ಮೀಸಲಾತಿ ಎಲ್ಲ ಹಿಂದೂ ಧರ್ಮದಲ್ಲಿ ತೊಗೊತಾರೆ. ಅದೇ ಚರ್ಚ್ನಲ್ಲಿ ಮಾತ್ರ ಅವ್ರ ಹೆಸರೆಲ್ಲ ಬದಲಾವಣೆ ಮಾಡ್ಕೊಂಡು ಚರ್ಚಲ್ಲಿ ಸಿಗೋಂಥ ಒಂದು ಮೀಸಲಾತಿ ಅಥವಾ ಅಲ್ಲಿ ಸಿಗೋಂಥ ಬೆನಿಫಿಟ್ಟು ಅಲ್ಲೂ ತೊಗೊತಾರೆ.
ಅಂದ್ರೆ ಈ ಪಾಸ್ಟ್ರುಗಳು ಹೆಂಗ್ ಮಾಡ್ತಾರೆ ಅಂದ್ರೆ ನಮ್ಮ ಹಿಂದೂಗಳಿಗೆ ಕಲ್ಸ್ಕೊಡ್ತಾರೆ ಹೆಂಗೆಲ್ಲ ಮೋಸ ಮಾಡ್ಬೇಕು, ಹೆಂಗೆಲ್ಲ ಸಮಾಜದಲ್ಲಿ ನಾವು ನಾಟಕ ಆಡ್ಬೇಕು, ಯಾವ್ಯಾವ ಜಾಗದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋದು ಪಾಸ್ಟ್ರುಗಳೇ ನಮ್ಮ ಹಿಂದೂಗಳಿಗೆ ಕಲ್ಸ್ಕೊಡ್ತಾ ಇದ್ದಾರೆ. ಮತ್ತೆ ಇವರೆಲ್ಲ ಹೆಂಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ಇವರು ಈ ರೀತಿ ಎಲ್ಲ ಮಾಡೋರು ಸ್ವರ್ಗಕ್ಕೆ ಹೆಂಗ್ ಹೋಗ್ತಾರೆ? ಏಸು ಹೆಂಗ್ ಕರ್ಕಂತಾನೆ? ಅದೇ ನಮ್ದು ಲಕ್ಷ ಪ್ರಶ್ನೆಗಳು ಎಲ್ಲ ಪಾಸ್ಟ್ರುಗಳು ಹೇಳ್ಬೇಕಲ್ಲ, ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಇವತ್ತು. ಈಗ ಅವನು ಕಾನೂನುಬದ್ಧವಾಗಿ ಒಂದ್ಸರಿ ದೀಕ್ಷೆ ತಗೊಂಡು ಚರ್ಚೆಗೆ ಹೋದ ಅಂದ್ರೆ ಅವನು ಸಂಪೂರ್ಣ ಸ್ವಇಚ್ಛೆಯಿಂದ ಹೋಗ್ತೀನಿ ಅಂತ ಹೇಳಿ DC ಅವ್ರಿಗಾಗಲಿ ತಹಶೀಲ್ದಾರ್ ಅವ್ರಿಗಾಗಲಿ 1 ತಿಂಗಳು ಮುಂಚೆನೇ ಅವನ ಒಂದು ಅಪ್ಲಿಕೇಶನ್ ಕೊಡ್ಬೇಕು. ನಾನು ಸ್ವಇಚ್ಛೆಯಿಂದ ನಾನು ಕ್ರೈಸ್ತ ಮತಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಅದು ಕ್ರಿಶ್ಚಿಯಾನಿಟಿಲಿ ಏನು ಮೀಸಲಾತಿ ಬರುತ್ತೋ ಅದು ಕೊಡಿ, ನನ್ನ ಮೀಸಲಾತಿ ನನ್ನ ಸಮಾಜದಲ್ಲಿರೋ ಇನ್ನೊಬ್ಬ ಬಡಪಾಯಿಗೆ ಸಿಗಲಿ, ಈ ರೀತಿ ಅವನು ಹೇಳ್ಬಿಟ್ಟು ಅವನು ನ್ಯಾಯಬದ್ಧವಾಗಿ ಆ ಕ್ರಿಶ್ಚಿಯನ್ ಮೀಸಲಾತಿ ಏನಿದೆ ಅದು ತಗೋಬೇಕು. ಆದರೆ ಇಲ್ಲಿ ದಲಿತ ಅಂತ ಹೇಳ್ಕೊಂಡು ದಲಿತ ಮೀಸಲಾತಿನೂ ತಗೊಂಡು ಆ ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರಿಗೆ ಮೋಸ ಮಾಡಿ ಮತ್ತು ಚರ್ಚ್ನಲ್ಲೂ ಕೂಡ ಅವನು ಬೆನಿಫಿಟ್ ತಗೊಂಡ್ರೆ ಮತ್ತು ಇವ್ರು ಮಾಡೋದು ಮೋಸ ಅನ್ಸಲ್ವಾ? ಇವ್ರನ್ನ ಹೆಂಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಯೇಸು? ಈ ಪಾಸ್ಟ್ಗಳನ್ನ ಯಾವ ರೀತಿ ನರ್ಕಕ್ಕೆ ಹಾಕ್ತಾನೆ? ಆ ಪಾಸ್ಟ್ಗಳಿಂದ ತಾನೇ ಇವರೆಲ್ಲ ಈ ಥರ ಮಾಡ್ತಿರೋದು. ಪಾಸ್ಟ್ಗಳು ಹೇಳ್ಬೇಕಲ್ವಾ ನೀನು ಒಂದ್ಸರಿ ದೀಕ್ಷೆ ತಗೊಂಡು ಮತಾಂತರ ಆದ್ಮೇಲೆ ಕಾನೂನುಬದ್ಧವಾಗಿ ನಮ್ಮ ಕ್ರಿಶ್ಚಿಯಾನಿಟಿಲಿ ಏನು ಮೀಸಲಾತಿ ಬರುತ್ತೋ ಅದು ತಗೊಳಪ್ಪ. ಹೌದು ಸರ್. ನಿನ್ನ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರಿಗೆ ನಿನ್ನ ಮೀಸಲಾತಿ ಉಪಯೋಗ ಆಗಲಿ ಅಂತ ಅವ್ನು ಪಾಸ್ಟ್ ಹೇಳ್ಬೇಕಲ್ವಾ? ಆದ್ರೆ ಹೇಳಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಈ ರೀತಿ ಹೇಳಿದ್ರೆ ಎಲ್ಲಿ ಇವ್ರು ನಮ್ಮ ಚರ್ಚಿಗೆ ಬರೋದು ಬಿಟ್ಬಿಡ್ತಾರೋ, ಮೀಸಲಾತಿ ಸಿಗಲ್ಲ ಅಂತ ಭಯಪಟ್ಟು ಅನ್ನೋ ಒಂದು ಭಯಕ್ಕೆ ಪಾಸ್ಟ್ರು ಈ ರೀತಿ ಅವನು ಕ್ರಿಶ್ಚಿಯಾನಿಟಿಗೆ ಬದಲಾಗೋದಕ್ಕೆ ಒಪ್ಪಲ್ಲ. ಅವನು ಪಾಸ್ಟ್ರೇ ಬ್ರೈನ್ ವಾಶ್ ಮಾಡ್ತಾನೆ. ಮೀಸಲಾತಿ ಅಲ್ಲೇ ತಗ, ನಿನ್ನ ಸಮುದಾಯದವ್ರು ಇನ್ನೂ ಬಡತನದಲ್ಲಿ ಹಂಗೆ ಇರಲಿ, ಆದರೆ ನೀನು ಚರ್ಚಿಗೆ ಬಾ, ಪೂರ್ತಿ ನಮ್ಮ ಯೇಸು ಕ್ರಿಸ್ತನ ಆಚರಣೆ ಮಾಡು, ಆರಾಧನೆ ಮಾಡು ಅಂತ ಹೇಳ್ತಾರೆ. ಇದು ಪಾಸ್ಟ್ರುಗಳ ಮನಸ್ಥಿತಿ. ಅದು ಇನ್ನೊಂದು ನಮ್ಮ ಕಡೆ ಇನ್ನೊಂದು ಟೀಮ್ ಹೆಂಗಿರ್ತಂದ್ರೆ, ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಹೆಣ್ಮಕ್ಳು ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಒಬ್ರ ಕಷ್ಟ ಇನ್ನೊಬ್ರನ್ನ ಹೇಳ್ಕೊಂತಾರೆ ಅಲ್ಲಿ. ಇಲ್ಲಿ ನಮ್ಮ ಕಡೆ ಕ್ಯಾಸ್ಟ್ ಫೀಲಿಂಗ್ ಅನ್ನೋದು ಏನಿಲ್ಲ, ಆ ಜಾತಿ ಈ ಜಾತಿ ಅನ್ನೋದೇನಿಲ್ಲ. ನಾವು ಇರೋ ಕಡೆ ಎಲ್ಲರೂ ಮಾವ, ಅಣ್ಣ, ಮಾವ, ಚಿಕ್ಕಪ್ಪ ಅಂತ ಕರೆಯೋರು. ಹಿಂಗೆ ನಮ್ಮ ಹಿಂದೂ ಸಮುದಾಯ ಹಿಂದೂ ಹೆಣ್ಮಕ್ಳು ಏನಾಗಲಿ ಗಂಡಂದು ಇಂಥ ಸಮಸ್ಯೆ ಐತೆ ಅಂತ ಹೇಳ್ಬಿಟ್ರಿಗೇನ ಗಂಡ ಇರ್ಲಾರ ಟೈಮ್ನಾಗ ಒಂದು ಟೀಮ್ ಬರ್ತದೆ ನಮ್ಮ ಹಿಂದೂ ಮನೆಗಳಿಗೆ. ಅವ್ರು ಏನು ಮಾಡ್ತಾರಂದ್ರೆ ಚರ್ಚಿಗೆ ಹೋಗೋಂಥವ್ರು ನಾವು ಹಿಂದೂ ಹೆಣ್ಮಕ್ಳದ್ದು ಏನೋ ಸಮಸ್ಯೆ ಐತೆ ಅಂತ ಗೊತ್ತಾಗ್ಬಿಟ್ರಿಗೇನ ಒಂದು ಟೀಮ್ ಬರ್ತದೆ. ಅವ್ರೇನೆಲ್ಲ ಪ್ರೇಯರ್ ಎಲ್ಲ ತಗೊಂಬರ್ತಾರ, ಕೊಬ್ಬರೆಣ್ಣೆ ತಗೊಂಬರ್ತಾರೆ. ಕೊಬ್ಬರೆಣ್ಣೆ ತಗೊಂಬಂದು ಬಕೆಟ್ನಾಗ ನೀರು ಹಾಕ್ತಾರೆ. ಅವ್ರಿಗೆ ನೀರು ಹಾಕಿ ಕೊಬ್ಬರೆಣ್ಣೆ ಬಕೆಟ್ ನೀರನ್ನ ಹಾಕಿ ಮನೆಯೆಲ್ಲ ಅವರೇ ಬಂಡೆ ಒರೆಸೋದು, ಗೋಡೆಗೆಲ್ಲ ಉಗ್ಗಿಬಿಡೋದು. ನಾವೆಲ್ಲ ಪೂಜೆ ಮಾಡಿದ್ಮೇಲೆ ಹೆಂಗೆ ನೀರು ಉಗ್ತೀವ ಆ ಬಕೆಟ್ ನೀರೆಲ್ಲ ಉಗ್ಗಿಬಿಡೋದು, ಮನೆ ಸುತ್ತ ಉಗ್ಗಿಬಿಡೋದು, ಹೋಗ್ಬಿಡೋದು. ಅಲ್ಲಿಂದ ಟಾರ್ಗೆಟ್ ನಾವು ಪೂಜೆ ಮಾಡಿದ್ವಿ ಇಲ್ಲ. ಅವ್ರಿಗಿರೋ ಪ್ರಾಬ್ಲಮ್ ಸಾಲ್ವ್ ಆದರೆ ನೋಡು, ನಾವು ಪೂಜೆ ಮಾಡಿದ್ದಕ್ಕೆ ಪ್ರೇಯರ್ ಮಾಡಿದ್ದಕ್ಕೆ ನಿಮ್ಮ ಮನೆಗಿರೋ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಒಂದು ಬೇರೆ ಚರ್ಚಿಗೆ ಬಂದು ಹೋಗು. ಸಾಲ್ವ್ ಆಗಲಿಲ್ಲ ಅಲ್ಲಿಗೆ ಅದು ಒಂದು ಕುಟುಂಬ ಹೋದಂಗೆ. ಹಂಗೆ ಇವರು ಟಾರ್ಗೆಟ್. ಯಾರನ್ನ ಸತ್ತರು ಕೂಡ ಬರ್ತಾರೆ ನಮ್ಮ ಕಡೆ. ನಮ್ಮ ಹಳ್ಳಿ ಕಡೆ ಏನಿರ್ತಂದ್ರೆ ಅವ್ರು ಕ್ರಿಶ್ಚಿಯನ್ ಧರ್ಮದವ್ರು ಏನೋ ನಾವು ನೀವು ಕ್ಲೋಸ್ ಆಗಿದ್ರಿಗಿನ ಯಾರನ್ನ ಸತ್ತರು ಅಂದ್ರಿಗಿನ ಬೈಬಲ್ ತಗೊಂಬಂದು ಹಿಂದೂ ಇದು ಸಂಸ್ಕಾರ ಮಾಡ್ತಿದ್ರು ಕೂಡ ಅವರು ಹಿಂದೂ ಪ್ರಕಾರ ಏನೇನು ಕಾರ್ಯಕ್ರಮ ಮಾಡ್ಬೇಕು ಸತ್ತರದ್ದು ಮಾಡ್ತಿದ್ರು ಕೂಡ ಅವ್ರು ಬಂದು ಬೈಬಲ್ ತಗೊಂಡು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಯಾರು ಪ್ರಶ್ನೆ ಮಾಡಲ್ಲ ಅನ್ನೋ ಒಂದು ಧೈರ್ಯ, ನಮ್ಮ ಹಿಂದೂಗಳು ಅವ್ರ ಮೇಲೆ ಏನು ದಾಳಿ ಮಾಡಲ್ಲ ಅನ್ನೋ ಒಂದು ಧೈರ್ಯ. ಅದೇ ರೀತಿ ಅವರು ಮುಸ್ಲಿಂ ಸಮುದಾಯದಲ್ಲಿ ಯಾರೋ ಸತ್ತಾಗ ಆ ರೀತಿ ಹೋಗಿ ಬೈಬಲ್ ಇಟ್ಕೊಂಡು ಪ್ರಾರ್ಥನೆ ಮಾಡಲಿ, ಆ ರೀತಿ ಅವ್ರ ಹತ್ರ ಪ್ರಚಾರ ಮಾಡಲಿ, ಅವ್ರನ್ನ ಹೊರಗೆ ಸಮೇತ ಬಿಡ್ತಾರ ಪಾಸ್ಟರ್ನ ಅಂತ ನೋಡೋಣ. ಮಾಡಿದಾರ ಎಲ್ಲಾದ್ರೂ ಉಂಟಾ? ಮಾಡಂಗಿದ್ರೆ ಅವನು ಎಲ್ಲ ಸಮುದಾಯಕ್ಕೂ ಹೋಗಿ ಮಾಡ್ಬೇಕಲ್ಲ. ಯಾಕೆ ಬರೀ ಹಿಂದೂ ಸಮುದಾಯವನ್ನೇ ಟಾರ್ಗೆಟ್ ಮಾಡ್ತಾನಂದ್ರೆ ಹಿಂದೂ ಸಮಾಜದಲ್ಲಿ ಯಾರು ಜಾಗೃತ ಆಗಲ್ಲ, ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯ ಇದು ಪಾಸ್ಟ್ರುಗಳು. ಆಮೇಲೆ ಈ ಮತಾಂತರ ಆದಮೇಲೆ ಇವರೆಲ್ಲ ಇಷ್ಟೆಲ್ಲ ನನ್ನ ಮನೆಗೆ ಬಂದರು ಹೇಳಿದ್ರು ಹೋದ್ರು ಅಂತ ಹೇಳಿದ್ಮೇಲೆ ನಾನು ಬೈಬಲ್ನ ತಿಳ್ಕೊಂಡು ಚರ್ಚಿಗೆ ಹೋದ್ರೆ ಹೆಂಗೆಲ್ಲ ಇರ್ಬೇಕಂತ ನಾನು ತಿಳ್ಕೊಬೇಕಲ್ಲ. ಆ ಟೈಮಲ್ಲಿ ಇನ್ನೊಂದು ಪ್ರೊಸೆಸ್ ಗೊತ್ತಾಯ್ತು ನನಗೆ. ಒಂದು ಮನೆಗೆ ನಾವು ಕನ್ವರ್ಟ್ ಆಗಿ ಬಂದ್ರಿಗಿನ ದಿನ ಬೆಳಗ್ಗೆ ಅಡುಗೆ ಮಾಡ್ಬೇಕಾದ್ರೆ ಒಂದು ಇಡೀ ಅಕ್ಕಿ ತಗೊಂಡು ಚರ್ಚಿಗೆ ಫಾದರ್ಗಿಂತ ತೆಗೆದಾಕ್ಬೇಕು. ಬೆಳಗ್ಗೆ ಹೊತ್ತು ಅಡುಗೆ ಮಾಡ್ಬೇಕಾದ್ರೆ ಅಕ್ಕಿ ಇರ್ತಲ್ಲ, ಒಂದು ಇಡೀ ಅಕ್ಕಿ ತಗೊಂಡು ಹಿಂಗೆ ಹಾಕ್ಬೇಕು. ಪಾಸ್ಟ್ರಿಗೆ ಆಗ್ಬೇಕು. ನಾನು ಇವತ್ತು ಒಂದು 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ಪಾಸ್ಟ್ರಿಗೆ. ಒಂದು 5 ಜನ ದುಡಾರಿದ್ರೆ 500 ರೂಪಾಯಿ ತೆಗೆದಾಕ್ಬೇಕು. ಅವರು ಅದೇ ಅಲ್ವಾ ಬಿಸ್ನೆಸ್, ಅವರಿಗೆ ಬಿಸ್ನೆಸ್ ಅದು ಅವರಿಗೆ. ದಿನಕ್ಕೊಬ್ಬೊಬ್ಬ ಪಾಸ್ಟ್ರು ಓಡಾಡೋ ರೌಡಿಗಳು ಅಥವಾ
ಕೆಲ ಥರ್ಡ್ ಕ್ಲಾಸ್ ಜನಗಳೆಲ್ಲ ಇವತ್ತು ಬೈಬಲ್ ಇಟ್ಕೊಂಡು ನಾನು ಪಾಸ್ಟರ್ ಅಂತ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಈ ಪಾಸ್ಟರ್ ಅಂದ ತಕ್ಷಣ ಅವನಿಗೆ ಅಧಿಕವಾಗಿ ದುಡ್ಡು ಬರುತ್ತೆ, ಸಂಪಾದನೆಗೆ ಒಂದು ದಾರಿ, ಅವನು ಏನು ಬೇಕಾದ್ರೂ ಮಾಡ್ಬೋದು. ಮತ್ತು ಕ್ರಿಶ್ಚಿಯಾನಿಟಿಯಿಂದ ಕೆಲವರೆಲ್ಲ ಸಪೋರ್ಟ್ ಕೂಡ ಮಾಡ್ತಾರೆ. ಯಾಕಂದರೆ ಅವರಿಗೆ ಹಿಂದೂಗಳು ಮತಾಂತರ ಮಾಡೋದು ಬೇಕು ಕ್ರಿಶ್ಚಿಯನ್ರಿಗೆ. ಇವ್ರಿಗೆ ಏನು ಬೇಕು, ಒಳ್ಳೆ ದುಡ್ಡು ಸಂಪಾದನೆ, ಸುಲಭವಾಗಿ ಸಂಪಾದನೆ ಮಾಡುವ ದಾರಿ ಬೇಕು. ಅದು ಹೇಳ್ತಾನಲ್ಲ ಸರ್, ಇವಾಗ ಮೊದಲನೇ ಕಾಣಿಕೆಯಲ್ಲಿ ಕೊಡ್ಬೇಕಂತ. ಇವಾಗ ಒಂದು ತೆಂಗಿನ ಗಿಡ ಇಟ್ಟಿವಂದ್ರೆ ನಾಟಿವಿ ಅಂದ್ರೆ ಒಂದು ತೆಂಗಿನಕಾಯಿ ಬಿಟ್ಟಂದ್ರೆ ಮೊದಲನೇ ತೆಂಗಿನಕಾಯಿ ಕೊಡ್ಬೇಕು. ತರಕಾರಿ ಅಂದ್ರೆ ಬದನೆಕಾಯಿ ಬಿಟ್ಟಂದ್ರೆ ಬದನೆಕಾಯಿ ಕೊಡ್ಬೇಕು. ಒಂದು ಕೋಳಿ ಮೊಟ್ಟೆ ಇಟ್ಟದಂದ್ರೆ ಕೋಳಿ ಕೊಡ್ಬೇಕು. ಮೊದಲದೆಲ್ಲ ಕೊಡ್ಬೇಕು. ಇಷ್ಟೆಲ್ಲ ನಮ್ಮ ಕಡೆ ನಡೆಯುವಂಥದ್ದು ಮಾಡ್ತಾರೆ. ನಿಮ್ಮ ಕುಟುಂಬವನ್ನು ಇಷ್ಟೆಲ್ಲ ಅವ್ರು ಟಾರ್ಚರ್ ಮಾಡಿದ್ರು, ಆದರೂ ನೀವು ನಾವು ಬಗ್ಗಿಲ್ಲ. ನಿಮಗೆಲ್ಲ ಬೈಬಲ್ ಬಗ್ಗೆ ಗೊತ್ತಿದ್ರಿಂದ ನೀವು ಜಾಗೃತವಾಗಿ ನಿಮ್ಮ ಕುಟುಂಬವನ್ನು ಜಾಗೃತ ಮಾಡ್ಕೊಂಡು ಅಷ್ಟೆಲ್ಲ ಜಾಗೃತಿ ಮಾಡಿದ್ರು ಕೂಡ ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ಸಾಮಾನ್ಯ ಬೈಬಲ್ ತಿಳಿದಿರೋಂಥ ಮನೆಗೆ ಹೆಂಗೆ ಹೋಗ್ಬೋದು, ಅವ್ರನ್ನ ಬೇಗ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ, ಅವ್ರು ಹೇಳಿದ್ದೆಲ್ಲ ನಂಬಲೇಬೇಕು. ಇನ್ನೊಂದು ದೊಡ್ಡ ಸುಳ್ಳು ಅಂದ್ರೆ ನಮ್ಮ ಕಡೆ ಇವಾಗಲೂ ಕೂಡ ಹೇಳ್ತಿರ್ತಾರ. ಈ ನಡುವೆ ನಮ್ಮ ಊರಲ್ಲಿ ನಾನೆಲ್ಲ ಸ್ವಲ್ಪ ಎಚ್ಚರಿಕೆ ಮಾಡ್ತಿರ್ತೀನಿ. ಏಸಪ್ಪ ನಡ್ಕೊಂಡು ಹೋಗ್ತಿದ್ರೆ ನಮ್ಮ ಹಿಂದೂ ದೇವತೆಗಳೆಲ್ಲ ಅದನ್ನ ಕಾಲಿಗೆ ಬಿದ್ದು ಮಕ್ಕಂತಿರ್ತಾರೆ, ನೀನೇ ಏಸಪ್ಪ ನೀನೇ ದೊಡ್ಡವರು ಅಂತೇಳಿ. ನಮ್ಮ ಹಿಂದೂ ದೇವತೆಗಳೆಲ್ಲ ಕಾಲು ಬೈತಾರಂತೆ. ಯಾರು ಹೇಳಿದ್ದು? ನಮ್ಮ ಕಡೆ ಹಳ್ಳಿ ಕಡೆಲ್ಲ ನಮ್ಗೆ ಏನು ಗೊತ್ತಿಲ್ಲಲ್ಲ. ಹಳ್ಳಿ ಕಡೆ ಎಲ್ಲ ಅಷ್ಟು ದೊಡ್ಡ ದೇವರು. ಅಯ್ಯಾಗ ನನ್ನ ಮಕ್ಳಿಗೆ ನೀವು ಸರಿಯಾಗಿ ಹೇಳ್ಬೇಕು, ಏಸುಗೆ ದಿಕ್ಕಿಲ್ಲ. ಏಸು ನಾನು ದೇವ್ರು ಅಂತ ಹೇಳ್ಕೊಂಡಿದ್ದಕ್ಕೆ ರೋಮನ್ ಅವರು ಮಳೆ ಹೊಡೆದು ಶಿಲ್ಬೆ ಹಾಕಿ ಕೊಂದ್ರು. ಆ ಮಳೆ ಹೊಡೆದು ಶಿಲ್ಬೆ ಹಾಕಿದಾಗ ಏಸು ಬೇಡ್ಕಂತಾನೆ ಇನ್ನೊಬ್ಬ ದೇವ್ರ ಹತ್ರ. ಆ ದೇವ್ರ ಹೆಸರು ಸಮೇತ ಏಸು ಹೇಳಲ್ಲ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂತ ಏಸುನೇ ಇನ್ನೊಬ್ಬ ದೇವ್ರಿಗೆ ಬೇಡ್ಕಂತಾನೆ. ಮತ್ತು ಏಸು ದೇವ್ರಂತ ಇವ್ರು ಹೇಳಿ ಅಪಪ್ರಚಾರ ಮಾಡ್ತಾರೆ. ಏಸುಗೆ ನಮ್ಮ ದೇವರೆಲ್ಲ ಮುಗಿತಾರಂತೆ ಅಂತ ಅಯ್ಯಾಗ ನನ್ನ ಮಕ್ಳಿಗೆ ನೀವು ಹೇಳ್ಬೇಕು. ಹೌದು, ಅದು ಏನಾಯ್ತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಯ್ತಂದ್ರೆ ಇವಾಗ ನಾವು ಭಗವದ್ಗೀತೆ ಇಟ್ಕೊಂಬಂಗಲ್ಲ ಮನೇಲಿ. ರಾಮಾಯಣ ಅಂತ ಪುಸ್ತಕ ಇಟ್ಕೊಂಬಂಗಲ್ಲ. ನಾವು ಭಗವದ್ಗೀತೆ ಇಟ್ಕೊಂಬಂಗಲ್ಲ, ರಾಮಾಯಣ ಇಟ್ಕೊಂಬಂಗಲ್ಲ. ನಮಗೆ ದೊಡ್ಡವರು ದೇವ್ರ ಬಗ್ಗೆ ಹೇಳಿಲ್ಲ. ಅಲ್ಲನ ಬಗ್ಗೆ ಹೇಳಿಲ್ಲ, ಈಗ ಯೇಸುನ ಬಗ್ಗೆ ಹೇಳಿಲ್ಲ. ಅಲ್ಲ, ಅವ್ರವ್ರ ಬಗ್ಗೆ ಅವ್ರವ್ರ ಮಕ್ಳಿಗೆ ಅವ್ರು ಹೇಳ್ಕೊಂತಾರೆ. ಕ್ರಿಶ್ಚಿಯನ್ರಿಗೆ ಸಂಡೇ ಕ್ಲಾಸ್ ಇರುತ್ತೆ, ಅವ್ರ ಮನೇಲಿ ಬೈಬಲ್ ಇರುತ್ತೆ, ಅವ್ರ ತಂದೆ ತಾಯಿ ವಾರ ಚರ್ಚಿಗೆ ಹೋಗ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಮುಸ್ಲಿಮ್ರಿಗೆ ಇನ್ನೇನು ಮದ್ರಾಸಗಳಿದ್ದಾವೆ, ಮೌಲಗಳು ಇರ್ತಾರೆ, ಅವ್ರ ಮನೇಲಿ ಅವರು ಕಟ್ನಿಟ್ಟಾಗಿ ಅವ್ರು ಆಚರಣೆ ಮಾಡ್ತಾರೆ. ಇಲ್ಲಿ ಬಂದಿರೋದು ಏನಂದರೆ ಹಿಂದೂಗಳಿಗೆ ಗುರುಕುಲಗಳು ಇದ್ದು ಅವನ್ನೆಲ್ಲ ಸರ್ವನಾಶ ಮಾಡಿದ್ರು. ಈ ಬ್ರಿಟಿಷರು ಬಂದು ಈ ಕಾಂಗ್ರೆಸ್ನವರು ಎಲ್ಲ ನಮ್ಮ ಗುರುಕುಲಗಳನ್ನ ನಾಶ ಮಾಡಿದ್ರು. ಮತ್ತು ಗುರುಕುಲಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಸಂಸ್ಕೃತ ಪಾಠ ಮತ್ತು ವೇದಗಳನ್ನ ಕಲಿಸ್ಬೇಕಂದ್ರು ಇವತ್ತು ಅವಕಾಶ ಇಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು ಸರಿ ಈ ರೀತಿ ಮಾಡಿದ್ದಾರೆ. ಸರ್ ನಮ್ಮ ಜನಗಳೆಲ್ಲ ಕೊಡ್ತಾರ. ಅವ್ರದ್ದು ಅದೇ ಇದೆ, ನಿಮ್ಮ ರಾಮ ಸೀತೆನ ಬೆಂಕಿ ಹಾಕಿದ, ಕಾಡಿ ಕಳಿಸಿದ, ಕೃಷ್ಣ 16,000 ಜನನ ಎಂಟರ್ ಮಾಡ್ಕೊಂಡಾರ ದೇವರು. ಇವೇ ಹೇಳೋದು. ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಇವಾಗ ಇತ್ತೀಚೆಗೆ ಈ ಮಾಧ್ಯಮ ಮುಖಾಂತರ ನಮಗೆಲ್ಲ ತಿಳುವಳಿಕೆ ಬರಕತ್ತದ. ಅಲ್ಲ, ಅದು ಆ ರೀತಿ ಯಾರಾದ್ರು ಪ್ರಶ್ನೆ ಮಾಡಿದ್ರೆ ನೇರವಾಗಿ ಬಂದ್ರೆ ನಾವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ. ಯಾಕಂದರೆ ಅವ್ರು ಬೈಬಲಲ್ಲಿ ಇರ್ತಕ್ಕಂಥ ಸಂಬಂಧಗಳಿಗೆ ಅರ್ಥನೇ ಗೊತ್ತಿಲ್ಲದೆ ಮಗನಿಂದ ತಾಯಿನ ಅತ್ಯಾಚಾರ ಮಾಡಿಸೋದು, ತಂದೆಯಿಂದ ಇಬ್ಬರು ಹೆಣ್ಮಕ್ಳನ್ನ ಬಸರು ಮಾಡಿಸೋದು, ಆ ರೀತಿ ಒಂದಕ್ಕೊಂದು ಸಂಬಂಧ ಇಲ್ದಿರೋ ವಿಚಾರಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಲ್ಲ. ಸಂಬಂಧಗಳ ಅರ್ಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮಾಯಣ, ಭಗವದ್ಗೀತೆ, ಮಹಾಭಾರತ ಇಂಥ ಒಂದು ಮಹಾಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಕೊಟ್ಟಾರೆ ಯಾರ್ಯಾರ ಸಂಬಂಧ ಏನು ಅಂತ. ಬೈಬಲಲ್ಲಿ ಅದೆಲ್ಲ ಇದೆ. ಅವ್ರ ಬೈಬಲಲ್ಲಿ ಇರೋದೇ ತಗೊಬಂದು ಅವರು ನಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಗ್ರಂಥದಲ್ಲಿ ಇದೆಯಾ ಅಂತ. ಅವ್ರು ನೇರವಾಗಿ ಚರ್ಚೆಗೆ ಬಂದರೆ ನಾನು ಹೇಳ್ತೀನಿ ಯಾರ ಗ್ರಂಥದಲ್ಲಿ ಆ ರೀತಿ ಸಂಬಂಧಗಳಿಗೆ ಅರ್ಥನೇ ಇಲ್ಲದೆ ನಡ್ಕೊಂಡಿರೋರು ಇದ್ದಾರೆ ಅಂತ. ಅದು ಇರೋದು ಇದೇ ಸರ್. ನಮ್ಮ ಹಿಂದೂಗಳಿಗೆ ಬಂದಿರೋ ಪ್ರಾಬ್ಲಮ್ ಏನಂದ್ರೆ ಇದೆ, ಸ್ವಲ್ಪ ತಿಳಿದಂತ ನಾವು ಹೇಳಕ್ ಹೋದ್ರೆ ನಿನ್ಗೇನ್ಲೇ ಗೊತ್ತು, ಇನ್ನು ದೊಡ್ಡ ಮೇದೇವ ಹೇಳ್ತಾರೆ. ನಿಜ ಹೇಳಕ್ ಹೋದ್ರೆ ನಮ್ಮ ಮೇಲೆ ಇದು ಅವ್ರ ಮನೆಗೆ ಬೆಂಕಿ ಬೀಳೋವರೆಗೂ ಅವ್ರು ಜಾಗೃತ ಆಗಲ್ಲ. ಅವ್ರ ಮನೆಗೆ ಬೆಂಕಿ ಬಿದ್ದಾಗ ಅವ್ರಿಗೆ ಜಾಗೃತ ಆಗತ್ತೆ ಅಷ್ಟೇ, ನೀನು ಮಾಡಂಗಿಲ್ಲ. ಕೊನೆಯದಾಗಿ ಹಿಂದೂ ಸಮಾಜಕ್ಕೆ ಮತ್ತೇನಾದ್ರು ಹೇಳೋದಿದೆಯಾ? ನಾನು ಫಸ್ಟ್ ಹಿಂದೂ ಸಮಾಜಕ್ಕೆ ಏನು ಹೇಳ್ತೇನೆಂದರೆ, ಈ ಮತಾಂತರಿಗಳ ಮುಂದೆ ನಿಮ್ಮ ಮನೆಗಿರೋ ಪ್ರಾಬ್ಲಮ್ ಹೇಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವು ಡ್ರಾಮಾ ಮಾಡಿ ಟಚ್ ವೀಡಿಯೋಗಳು ನೋಡಿ ನಿಮ್ಮ ತಲೆ ಕೆಡ್ಸೋದಂದ್ರೆ ಫಸ್ಟ್ ಅವ್ರ ಮನೇಲಿ ಏನು ಸಮಸ್ಯೆ ಇದೆ ಅಂತೇಳಿ ನೋಡ್ಕೊರಿ. ಇನ್ನೊಂದು ಏನಂದರೆ ಎಲ್ಲರ ಮನೇಲಿ ಭಗವದ್ಗೀತೆ, ರಾಮಾಯಣ ಪುಸ್ತಕ ಇರಲೇಬೇಕು. ಅದು ಯಾಕೆ ದೂರ ಮಾಡಿಬಿಟ್ರೆ ಅಂಬೋದು ನಮಗೆ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ. ನಮ್ಮ ಹಿರಿಯರಲ್ಲಿ ಎಲ್ಲ ದೇವರು ಒಂದೇ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಒಂದೇ ಅಂತ ಹೇಳಿ ನಮಗೆ ದೊಡ್ಡ
ಮೋಸ ಮಾಡಿಬಿಟ್ರ. ಇನ್ನು ಮುಂದೆ ಹಿಂದೂ ಮುಸ್ಲಿಂ ಈ ಕ್ರಿಶ್ಚಿಯನ್ ಬೇರೆನೆ ಒಂದೇ ಅಂತ ಯಾವತ್ತು ಹೇಳಕ್ಕೂ ಹೋಗ್ಬಾರ್ದು. ಇನ್ನು ಈ ವಿಡಿಯೋ ನೋಡ್ತಿರೋಂಥವ್ರುಗಳು ಫಸ್ಟ್ ನೀವು ಇನ್ನೊಬ್ಬರು ಒಂದು ಹೇಳ್ತಾರ ಅಂದ್ರೆ 1ಕ್ಕೆ 10 ಬೇರೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅವ್ರು ಡೈರೆಕ್ಟ್ರಾಗಿ ಮನೆಗೆ ಬರ್ತಾರಂದ್ರಿಗಿನ ನಾವು ಕೈ ಕಟ್ಕೊಂಡು ಕುಂತಿರ್ಬೇಕಾಗತ್ತೆ. ಇಷ್ಟು ಹೇಳ್ತಾರೆ, ಒಂದು 2 ಮಾತುಗಳು ಮುಗಿಸ್ತೀನಿ. ತುಂಬ ಒಳ್ಳೆಯದಾಯಿತು. ಇದು ಬಂಧುಗಳೇ ನಮ್ಮ ಸುರೇಶ್ ಅವರ ಒಂದು ಅನುಭವ, ಮತ್ತು ಅವರು ಈ ಮತಾಂತರಿಗಳಿಂದ ಜಾಗೃತ ಆಗಿ ಅವ್ರ ಕುಟುಂಬವನ್ನು ಕೂಡ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಮೋಸದ ಮತಾಂತರ ಎಲ್ಲೇ ನಡೆದರೂ ಕೂಡ ನೀವು ಅದಕ್ಕೆ ಬಲಿಯಾಗಬೇಡಿ. ಮೊದಲು ಯಾರು ನಿಮ್ಮನ್ನು ಮತಾಂತರ ಮಾಡೋಕ್ಕೆ ಬರ್ತಾರೋ ಅವರ ಒಂದು ಹಿಸ್ಟ್ರಿ ಅಂತ ತಿಳ್ಕೊಳ್ಳಿ, ಅವ್ರ ಮನೇಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ತಿಳ್ಕೊಳ್ಳಿ. ಆ ನಂತರ ಅವ್ರಿಗೆ ಹೇಳಿ, ಮೊದಲು ನಿನ್ನ ಮನೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಂಡು ನಂತರ ನನ್ನ ಮನೆ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೆ ಬಾರಪ್ಪ ಅಂತ ಹೇಳಿ ಆ ಮತಾಂತರಿಗಳಿಗೆ. ಸುಮ್ಮನೆ ಅವ್ರೇನೋ ಆಸೆ ಆಮಿಷ ಕೊಡ್ತಾರಂತ ಬಲಿಯಾದರೆ ನಿಮ್ಮ ಕುಟುಂಬಗಳನ್ನೆಲ್ಲ ದೂರ ಮಾಡಿಕೊಂಡು ಕೊನೆಗೆ ನೀವು ಬೀದಿಗೆ ಬರಬೇಕಾಗತ್ತೆ. ಇಷ್ಟು ಹೇಳ್ತಾ ಮತ್ತೆ ಇಂಥದೇ ಒಂದು ಆಸಕ್ತಿಕರವಾದ ವಿಡಿಯೋದಲ್ಲಿ సిగోణ. జై శ్రీరామ్, భరత్ మాతా కీ జై. అందరికీ నమస్కారం. కర్ణాటక నుంచి కొంతమంది మిత్రులు వచ్చారు. వీళ్ళందరూ కూడా ఘర్వాప్సి పునరాగమనం అయిన వాళ్ళు. మన బాలాజీ మీ అందరికీ తెలిసిన వ్యక్తే. బాలాజీ గారు మాట్లాడినటువంటి ఒక ఛానల్లో మాట్లాడినటువంటి వీడియోస్ చూసి ఇందులో వీరు గర్వాప్సి అయ్యారు. అలాగే స్వతహాగా గర్వాప్సి అయ్యి శివశక్తి వీడియోస్ చూసి వాళ్ళు తెలుసుకున్న సత్యాన్ని అందరికీ తెలియజేయాలి, ఇంకొంతమందిని ఆ ఊబి నుండి బయటికి తీసుకురావాలి అని చెప్పి పనిచేస్తున్నటువంటి వ్యక్తులు కూడా ఇందులో ఉన్నారు. క్లుప్తంగా వాళ్ళ వివరాలు తెలుసుకుందాం. మీ వివరాలు? నా పేరు సురేష్ ఘోష్బాల్. నాది బళ్ళారి జిల్లా కంప్లీ తాలూకు నంబర్ 10 ముద్దాపుర ప్రభు క్యాంప్. అంటే నాకు కొన్ని సంవత్సరాల నుంచి అనేక మంది పాస్టర్లు గర్వాప్సి, మీరు మన ధర్మానికి రండి, క్రైస్తవానికి రండి, మీరు పేదరికలుగా ఉండారు కదని చాలాసార్లు మా ఇంటికి వచ్చేవాళ్ళు, పాంప్లెట్ కూడా ఇచ్చేవాళ్ళు. కదా ఇన్ని తూరుగా సర్చ్ చేయాలని బైబిల్ వీడియోలు చూస్తున్నాను. అనుకోకుండా ఇది శివశక్తి ఒక వీడియో వచ్చాను. వీడియో ద్వారా నేను చదువుతున్నాను కదా, నాకు ఎవరు చెప్పేవాళ్ళు ఎవరు లేరు, బైబిల్ సొంతంగా చదువుతున్నాను. కానీ దీంట్లో కొన్ని క్వశ్చన్లు అప్పటికే వస్తుండేది. బైబిల్ ఏమి ఇలా ఉంది కదా, వీళ్ళు చెప్పేదానికి ఈ బైబిల్ ఉండేదికి కొంత తేడా కనిపించారు. అప్పుడు అనుకోకుండా శివశక్తి వీడియో చూస్తే ఆ తర్వాత నేను రెగ్యులర్గా నేను చదువుకుంటా, శివశక్తి వీడియో చూసుకుంటా, దీంట్లో కంటెంట్లో మా తను ప్రశ్నించేవాళ్ళు. ఏమని మీరు అందరూ వచ్చినారు ఊర్లో, మీరు కొన్ని ఇంట్లో ఏంటుకుంటే వీడ మీరు కూడా వచ్చేయండి మా దాంట్లోకి, యేసుప్రభులోకి అంత మీరు ఈ ఆడకి చర్చిలకి దిగుదామంటారు. ఆడ చర్చిలకి రండి, చర్చిలకు వస్తే నీకు కష్టాలని పోతే అనేవాడు. దాన్ని వాళ్ళు చెప్పింది నాకు నచ్చలేక ఈ శివశక్తి వీడియోలు చూసుకుంటూ నేను బైబిల్ స్టడీ చేస్తే అయినాక మా ఊర్లో ప్రతి ఒక్కరికి చెప్తున్నాను. శివశక్తి వీడియోలు కూడా షేరింగ్ చేస్తాను. సొంతంగా నేను కూడా కన్నడలో చదువుతున్నాను కదా, ఇలాగ ఉండేవని ప్రతి ఒక్కరు చెప్తున్నాను. ఈ సందర్భంగా మాతృధర్మానికి పునరాగమనం అయిన వీళ్ళందరికీ కూడా స్వాగతం చెప్తూ శివశక్తి తరపున వాళ్ళకి నూతన వస్త్రాలు, దేవుడి చిత్రపటం అవన్నీ కూడా బహుకరిస్తాం. ఇప్పుడు ఇక్కడ కనిపిస్తున్నటువంటి ఈ 4 వ్యక్తుల్లో ఇంకొంతమందిని మీరు ఎన్ని కుటుంబాలు వెనక్కి తీసుకొచ్చారు? మీరు 2 కుటుంబాలు. అంటే ఈయన మరో 2 కుటుంబాలను కూడా మాతృధర్మానికి తిరిగి తీసుకురావడం జరిగింది. ఇక్కడ కేవలం మనం ఏదో ఒక క్రైస్తవ మతంలోకి పోయారు, తర్వాత హిందుత్వానికి తిరిగి వచ్చారు, జస్ట్ ఈ అంశం వరకే చూడకూడదు. ఈ 4 కుటుంబాల వారు కూడా మన ధర్మం వదిలిపెట్టి ఈ క్రైస్తవ మాఫియా చేతుల్లోకి వెళ్ళారు అంటే వాళ్ళు ఈ దేశాన్ని, ఈ ధర్మాన్ని ద్వేషించే వాళ్ళుగా ఉంటారు. అంటే ఈరోజు హిందుత్వానికి 4 శత్రువులు తగ్గినట్లు. మన మాతృధర్మానికి పునరాగమనం అయ్యారు అంటే హిందుత్వానికి 4 శత్రువులు, 4 కుటుంబాలు ద్వేషించే కుటుంబాలు, ప్రేమించే కుటుంబాలుగా మారాయి. 4 కుటుంబాలు ఈ దేశాన్ని ప్రేమించే కుటుంబాలుగా మారాయి. ఈ విధంగా మనలో ఉన్న మన వాళ్ళనే తీసుకుపోయి మనకి అంతర్గత శత్రువులుగా తయారు చేస్తున్నటువంటి ఈ మాఫియా మీద మనం పనిచేసి దాన్ని ఎదుర్కొని మళ్ళీ ఈ విధంగా మన దారి తప్పినటువంటి మన సోదరులందరినీ కూడా తిరిగి వెనక్కి తీసుకురాకపోతే భవిష్యత్తులో చాలా పెద్ద ప్రమాదాన్ని మనం ఎదుర్కోవాల్సి వస్తుంది. దానికోసమే మన శివశక్తి పనిచేస్తూ ఉంది. ఈ విధంగా శివశక్తి ద్వారా అన్వేషణలో వాళ్ళు సత్యాన్ని తెలుసుకుని, దైవాన్ని తెలుసుకుని, నిజమైన ధర్మాన్ని వాళ్ళు వెతుక్కుంటూ వచ్చారు. ఇలా ఎంతోమంది ఇంకా రావాల్సిన అవసరం ఉంది. దానికోసం మనందరం కలిసి పనిచేద్దాం. జై శ్రీరామ్, భారత్ మాతా కీ జై.